ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಪ್ರೀವಿಯಸ್ ಲೆಸನ್ ಅಂದರೆ ಲೆಸನ್ ನಂಬರ್ 14 ನಲ್ಲಿ ನಾವು ಫ್ರೇಸಲ್ ವರ್ಬ್ಸ್ ಬಗ್ಗೆ ನೋಡಿದ್ದೀವಿ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕೂಡ ಕಂಪ್ಲೀಟ್ ಮಾಡಿ ಕಳಿಸಿದ್ದೀರಾ. ಇವತ್ತಿನ ಲೆಸನ್ ಅಲ್ಲಿ ನಾವು ನೋಡ್ತಾ ಇರೋದು ಟೆನ್ಸ್ಗಳ ಬಗ್ಗೆ. ಲೆಸನ್ ನಂಬರ್ 15 ಇಂದ 26 ವರೆಗೆ ಟೆನ್ಸ್ಗಳ ಬಗ್ಗೆ ಇರುತ್ತೆ. ಏನು 12 ಟೈಪ್ಸ್ ಆಫ್ ಟೆನ್ಸ್ಗಳಿದೆಯೋ ಅದೆಲ್ಲವನ್ನು ಕೂಡ ಪ್ರತಿಯೊಂದು ಕ್ಲಾಸಲ್ಲಿ ಒಂದೊಂದನ್ನು ನೋಡ್ತಾ ಹೋಗ್ತೀವಿ ಡೀಟೇಲ್ ಆಗಿ. ಇವತ್ತಿನ ಲೆಸನ್ ನಲ್ಲಿ ನಾವು ನೋಡ್ತಾ ಇರೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ. ಟೆನ್ಸ್ ಅಂದ್ರೆ ಕನ್ನಡದಲ್ಲಿ ನಾವು ಇದನ್ನ ಕಾಲಗಳು ಅಂತ ಕರಿತೀವಿ. ಯಾವ್ಯಾವ್ದಿದೆ? ಆಲ್ರೆಡಿ ಆಗೋಗಿರೋದು ಅಂದ್ರೆ ಭೂತಕಾಲ, ಇವಾಗ ನಡೀತಾ ಇರೋದು ಅಂದ್ರೆ ವರ್ತಮಾನ ಕಾಲ, ಇನ್ನೊಂದು ಮುಂದೆ ನಡೆಯುವಂಥದ್ದು ಭವಿಷ್ಯತ್ ಕಾಲ ಅಲ್ವಾ. ಭೂತಕಾಲ ಅಂದ್ರೆ ಆಲ್ರೆಡಿ ಆಗೋಗಿರೋದು, ವರ್ತಮಾನ ಕಾಲ ಅಂದ್ರೆ ಇವಾಗ ನಡೀತಾ ಇರೋದು, ಭವಿಷ್ಯತ್ ಕಾಲ ಅಂದ್ರೆ ಮುಂದೆ ನಡೆಯೋದು. ಭೂತಕಾಲಕ್ಕೆ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತಾರೆ? ಪಾಸ್ಟ್ ಟೆನ್ಸ್. ಓಕೆ, ವರ್ತಮಾನ ಕಾಲಕ್ಕೆ ಪ್ರೆಸೆಂಟ್ ಟೆನ್ಸ್, ಇವಾಗ ನಡೀತಾ ಇರೋದು ಪ್ರೆಸೆಂಟ್ ಟೆನ್ಸ್. ಹಾಗೆ ಮುಂದೆ ನಡೆಯುವಂಥದ್ದು ಫ್ಯೂಚರ್ ಟೆನ್ಸ್. ಮೇನ್ ಆಗಿ 3 ಟೈಪ್ಸ್ ಇದೆ, ಒಂದು ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಹಾಗೆ ಫ್ಯೂಚರ್ ಟೆನ್ಸ್. ಮತ್ತೆ ಇವುಗಳಲ್ಲಿ 4 ಟೈಪ್ಸ್ ಬರುತ್ತೆ. ಪಾಸ್ಟ್ ಟೆನ್ಸ್ ಅಲ್ಲಿ 4, ಪ್ರೆಸೆಂಟ್ ಅಲ್ಲಿ 4 ಹಾಗೆ ಫ್ಯೂಚರ್ ಅಲ್ಲಿ 4. ಟೋಟಲ್ 12 ಟೆನ್ಸ್ಗಳಿದೆ. ಆ 12 ಟೆನ್ಸ್ಗಳನ್ನು ಕೂಡ ನಾವು ನೆಕ್ಸ್ಟ್ ಮುಂದೆ ಬರುವಂತಹ ಲೆಸನ್ಗಳಲ್ಲಿ ಕವರ್ ಮಾಡ್ತೀವಿ. ನಾನು ಯಾಕೆ ಇದಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ? ಟೆನ್ಸ್ಗಳನ್ನ ನೀವು ಕರೆಕ್ಟ್ ಆಗಿ ಕಲ್ತ್ರೆ 90% ಇಂಗ್ಲಿಷ್ ಬಂದ ಹಾಗೆ. ಅರ್ಥ ಆಯ್ತಾ? ಜಸ್ಟ್ ಟೆನ್ಸ್ಗಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ಹಾಗಾಗಿ ಈ ಎಲ್ಲಾ ಟೆನ್ಸ್ಗಳನ್ನ ನಾನು ಈ ಕೋರ್ಸ್ ಅಲ್ಲಿ ಕವರ್ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿರುತ್ತೆ. ಯಾವ್ಯಾವ ಸಮಯದಲ್ಲಿ ಯಾವ ಟೆನ್ಸ್ ಅನ್ನ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿ ಕೂಡ ಇರುತ್ತೆ. ಓಕೆ, ಇದರಲ್ಲಿ ಹಾಗಾದ್ರೆ ಯಾವ್ಯಾವ್ದು 4 ಟೆನ್ಸ್ ಬರುತ್ತೆ ಅಂತ ನೋಡೋದಾದ್ರೆ, ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್. ಸೆಕೆಂಡ್ ಒನ್ ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಫೋರ್ತ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅರ್ಥ ಆಯ್ತಾ? 4 ಟೈಪ್ಸ್ ಯಾವ್ಯಾವುದು ಪ್ರೆಸೆಂಟ್ ಅಲ್ಲಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅದೇ ತರ ಪಾಸ್ಟ್ ಟೆನ್ಸ್ ಅಲ್ಲೂ ಕೂಡ 4, ಫ್ಯೂಚರ್ ಟೆನ್ಸ್ ಅಲ್ಲೂ ಕೂಡ 4. ಪಾಸ್ಟ್ ಅಲ್ಲಿ ಯಾವುದು ಅಂತ ನೋಡೋದಾದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಫ್ಯೂಚರ್ ಅಲ್ಲಿ ಈ ಪ್ರೆಸೆಂಟ್ ನ ತೆಗೆದು ಫ್ಯೂಚರ್ ಹಾಕಿದ್ರೆ ಆಯ್ತು. ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆನಾ? ಈ 12 ಟೆನ್ಸ್ ಗಳನ್ನ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇವತ್ತಿನ ಲೆಸನ್ ಅಲ್ಲಿ ನಾವು ನೋಡ್ತಾ ಇರೋದು ಯಾವುದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಫಸ್ಟ್ ಒನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ತುಂಬಾ ಕಾಮನ್ ಆಗಿ ಯೂಸ್ ಮಾಡುವಂತ ಟೆನ್ಸ್ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಯಾವ್ಯಾವ ಸಂದರ್ಭದಲ್ಲಿ ಇದನ್ನ ಯೂಸ್ ಮಾಡ್ತೀವಿ ಅಂತ ನೋಡೋದಾದ್ರೆ ಇಲ್ಲಿದೆ ನೋಡಿ. ಫಸ್ಟ್ ಒನ್ ಯಾವುದು? ಹ್ಯಾಬಿಚುವಲ್ ಆಕ್ಷನ್ಸ್. ನಮ್ಮ ಹಾಬೀಸ್ ಗಳನ್ನ ಹೇಳೋದಕ್ಕೆ, ಹವ್ಯಾಸಗಳನ್ನ, ಅಥವಾ ನೀವು ಡೈಲಿ ಏನ್ ಮಾಡ್ತಾ ಇರ್ತೀರೋ ಅದನ್ನ ಹೇಳೋದಕ್ಕೆ. ಡೈಲಿ ರುಟೀನ್ ಅಂತ ಅನ್ಕೊಳ್ಳಿ. ನಿಮ್ಮ ದಿನಚರಿಯನ್ನ ಹೇಳೋದಕ್ಕೆ, ಪ್ರತಿದಿನ ಮಾಡಬೇಕು ಅಂತಹದನ್ನ ಹೇಳೋದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಆಗುತ್ತೆ. ಒಂದು ಹವ್ಯಾಸಗಳನ್ನ ಹೇಳೋದಕ್ಕೆ, ಇನ್ನೊಂದು ದಿನಚರಿ ಅಂದ್ರೆ ನೀವು ಪ್ರತಿದಿನ ಮಾಡುವಂತಹ ಕೆಲಸವನ್ನ ಹೇಳೋದಕ್ಕೆ. ಎಕ್ಸಾಂಪಲ್ ನೋಡಿ, ಐ ಗೋ ಟು ದ ಜಿಮ್ ಎವ್ರಿ ಮಾರ್ನಿಂಗ್. ನಾನು ಪ್ರತಿದಿನ ಬೆಳಿಗ್ಗೆ ಜಿಮ್ಗೆ ಹೋಗ್ತೀನಿ. ಇಲ್ಲಿ ನೋಡಿ, ಪ್ರತಿದಿನ ಮಾಡ್ತಾ ಇದ್ದೀರಾ ನೀವು, ಪ್ರತಿದಿನ ಬೆಳಿಗ್ಗೆ ಹೋಗ್ತಾ ಇದ್ದೀರಾ. ಸೊ ಇಂತಹ ವಾಕ್ಯಗಳನ್ನ ಹೇಳೋದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಆಗುತ್ತೆ. ಐ ಗೋ ಟು ದ ಜಿಮ್ ಎವ್ರಿ ಮಾರ್ನಿಂಗ್. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ವಿಶೇಷತೆ ಏನು? ಯಾವಾಗ್ಲೂ ಕೂಡ ವರ್ಬ್ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರುತ್ತೆ. ಗೊತ್ತಿದೆ ಅಲ್ವಾ ನಿಮ್ಗೆ? ವರ್ಬ್ ಅಲ್ಲಿ 3 ಫಾರ್ಮ್ಸ್ ಇದೆ. ಒಂದು ಪ್ರೆಸೆಂಟ್ ಫಾರ್ಮ್, ಇನ್ನೊಂದು ಪಾಸ್ಟ್ ಫಾರ್ಮ್, ಇನ್ನೊಂದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಗೋ ಅನ್ನುವಂತ ಒಂದು ವರ್ಬ್ ನ ತಗೊಂಡ್ರೆ ಗೋ ಅನ್ನೋದು ಪ್ರೆಸೆಂಟ್ ಫಾರ್ಮ್. ಇದರ ಪಾಸ್ಟ್ ಫಾರ್ಮ್ ಯಾವುದು? ವೆಂಟ್. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಯಾವುದು? ಗಾನ್. ಪ್ರತಿಯೊಂದು ವರ್ಬ್ ನ 3 ಫಾರ್ಮ್ಗಳು ಕೂಡ ನಿಮಗೆ ಗೊತ್ತಿರಬೇಕು. ಆಗ ನೀವು ಯಾವುದೇ ಟೆನ್ಸ್ ಅಲ್ಲಾದ್ರೂ ಸರಿ ಈಸಿಯಾಗಿ ವಾಕ್ಯವನ್ನ ಮಾಡಬಹುದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವರ್ಬ್ ಯಾವಾಗಲೂ ಕೂಡ ಪ್ರೆಸೆಂಟ್ ಫಾರ್ಮ್ ಅಲ್ಲೇ ಇರುತ್ತೆ. ಇಲ್ಲಿ ನೋಡಿ, ಐ ಗೋ ಟು ದ ಜಿಮ್ ಎವ್ರಿ ಮಾರ್ನಿಂಗ್. ನಾನು ಪ್ರತಿದಿನ ಬೆಳಿಗ್ಗೆ ಜಿಮ್ಗೆ ಹೋಗ್ತೀನಿ. ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಶಿ ಡ್ರಿಂಕ್ಸ್ ಕಾಫಿ ಆಫ್ಟರ್ ಲಂಚ್. ಮಧ್ಯಾಹ್ನದ ಊಟದ ನಂತರ ಅವಳು ಕಾಫಿ ಕುಡಿತಾಳೆ. ಇದೊಂದು ಡೈಲಿ ರೂಟೀನ್ ಅಥವಾ ಅವಳಿಗೊಂದು ಹ್ಯಾಬಿಟ್. ಅದು ಊಟ ಆದ ನಂತರ ಡೈಲಿ ಕಾಫಿ ಕುಡಿಯೋದು. ಸೊ ಅದನ್ನ ಹೇಗೆ ಹೇಳೋದು ಇಂಗ್ಲಿಷ್ ಅಲ್ಲಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಯೂಸ್ ಮಾಡಿ ಹೇಳಬೇಕು. ಯಾಕಂದ್ರೆ ಅದೊಂದು ಹ್ಯಾಬಿಟ್ ಅಲ್ವಾ. ಶಿ ಡ್ರಿಂಕ್ಸ್ ಕಾಫಿ ಆಫ್ಟರ್ ಲಂಚ್. ಅವಳು ಊಟ ಆದ ನಂತರ ಕಾಫಿ ಕುಡಿತಾಳೆ.
ಇಲ್ಲಿ ಎವ್ರಿ ಡೇ ಅಂತ ಹಾಕದೆ ಇದ್ರೂ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳಿರೋದಕ್ಕೆ ಅದು ಅದೇ ಅರ್ಥನ ಕೊಡುತ್ತೆ. ಅವಳು ಪ್ರತಿದಿನ ಊಟ ಆದ್ಮೇಲೆ ಕಾಫಿ ಕುಡಿತಾಳೆ ಅನ್ನೋ ಅರ್ಥವನ್ನೇ ಕೊಡುತ್ತೆ, ನಾವಿಲ್ಲಿ ಎವ್ರಿ ಡೇ ಹಾಕದೆ ಇದ್ರೂ ಕೂಡ. ಯಾಕೆ? ಅದು ಡೈಲಿ ರೂಟೀನ್ ಅಥವಾ ಹ್ಯಾಬಿಟ್ ಅಲ್ವಾ. ಇಲ್ಲೂ ಕೂಡ ನೋಡ್ಬೋದು ನೀವು ವರ್ಬ್ ಪ್ರೆಸೆಂಟ್ ಫಾರ್ಮ್ ಅಲ್ಲೇ ಇದೆ, ಬಟ್ ಇಲ್ಲಿ ಎಸ್ ಆಡ್ ಆಗಿದೆ. ನಾನು ಆಲ್ರೆಡಿ ಪ್ರೀವಿಯಸ್ ಲೆಸನ್ಗಳಲ್ಲಿ ಹೇಳಿದ್ದೀನಿ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಮತ್ತೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹೇಳುವಾಗ. ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಈ ಸಬ್ಜೆಕ್ಟ್ಗಳ ಜೊತೆಗೆ ಅಂದ್ರೆ ಐ ಯು ವಿ ದೆ ಜೊತೆಗೆ ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಗೋ. ಅದೇ ಹಿ ಶಿ ಇಟ್ ರವಿ ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಆ ಬೇಸ್ ವರ್ಬ್ ನ ಮುಂದೆ ಎಸ್ ಅಥವಾ ಇ ಎಸ್ ಆಡ್ ಆಗುತ್ತೆ. ಇಲ್ಲಿ ಡ್ರಿಂಕ್ ಅನ್ನೋದು ವರ್ಬ್, ಹಾಗಾಗಿ ಇದ್ರ ಮುಂದೆ ಎಸ್ ಆಡ್ ಆಗಿದೆ. ಅದೇ ಗೋ ಇತ್ತು ಅಂದ್ರೆ ಅದರ ಮುಂದೆ ಇ ಎಸ್ ಆಡ್ ಆಗ್ತಿತ್ತು, ಗೋಸ್. ಓಕೆನಾ? GOS ಅಂದ್ರೆ ಇದಕ್ಕೆ ಮೀನಿಂಗ್ ಇಲ್ಲ, ರಾಂಗ್ ಇದು. ಸೊ GOES ಗೋಸ್ ಆಡ್ ಆಗುತ್ತೆ. ಯಾವಾಗ ಹಿ ಶಿ ಇಟ್ ಒಂದು ವ್ಯಕ್ತಿಯ ಅಥವಾ ವಸ್ತುವಿನ ಹೆಸರಿದ್ದಾಗ ವರ್ಬ್ ನ ಮುಂದೆ ಎಸ್ ಅಥವಾ ಇ ಎಸ್ ಆಡ್ ಆಗುತ್ತೆ. ಈ ರೂಲ್ ನ ನೀವು ಯಾವುದೇ ಕಾರಣಕ್ಕೂ ಮರಿಬಾರದು. ಇಲ್ಲಿ ನೋಡಿ, ಶಿ ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ, ಹಾಗಾಗಿ ವರ್ಬ್ ನ ಮುಂದೆ ಎಸ್ ಆಡ್ ಆಗಿದೆ. ಇವಾಗ ಇಲ್ಲಿ ಸುಮಾ ಅಂತ ಇತ್ತು ಅಂತ ಇಟ್ಕೊಳ್ಳಿ. ಸುಮಾ ಡ್ರಿಂಕ್ಸ್ ಕಾಫಿ ಅಂತ ಬರುತ್ತೋ ಡ್ರಿಂಕ್ ಕಾಫಿ ಅಂತ ಬರುತ್ತೋ? ಡ್ರಿಂಕ್ಸ್. ಯಾಕೆ? ಸುಮಾ ಅನ್ನೋದು ಕೂಡ ಒಂದು ವ್ಯಕ್ತಿಯ ಹೆಸರಲ್ವಾ, ಅಂದ್ರೆ ಶಿ, ಅವಳು. ನೆಕ್ಸ್ಟ್ ಸುಮಾ ಜಾಗದಲ್ಲಿ ಮೈ ಮಾಮ್ ಅಂತ ಇದೆ ಅಂತ ಅನ್ಕೊಳ್ಳಿ. ಈಗ ಡ್ರಿಂಕ್ ಬರುತ್ತೋ ಡ್ರಿಂಕ್ಸ್ ಬರುತ್ತೋ? ಮೈ ಮಾಮ್, ನನ್ನ ಅಮ್ಮ, ಅವಳು ಕೂಡ ಶೀನೇ ಅಲ್ವಾ, ಹಾಗಾಗಿ ಅಗೇನ್ ವರ್ಬ್ ನ ಮುಂದೆ ಎಸ್ ಬರುತ್ತೆ. ಮೈ ಮಾಮ್ ಡ್ರಿಂಕ್ಸ್ ಕಾಫಿ ಆಫ್ಟರ್ ಲಂಚ್. ಅದೇ ತರ ಮೈ ಫಾದರ್ ಇದ್ರೆ ಮೈ ಫಾದರ್ ಡ್ರಿಂಕ್ಸ್ ಕಾಫಿ ಆಫ್ಟರ್ ಲಂಚ್. ಓಕೆ, ಇವಾಗ ಮೈ ಪೇರೆಂಟ್ಸ್ ಇದೆ ಅಂತ ಅನ್ಕೊಳ್ಳಿ. ಮೈ ಪೇರೆಂಟ್ಸ್. ಈಗ ಪ್ಲೂರಲ್ ಇದೆ, ಮೈ ಪೇರೆಂಟ್ಸ್ ಅಂದ್ರೆ ಅವರು, ಅಂದ್ರೆ ದೇ. ಆಗ ಡ್ರಿಂಕ್ಸ್ ಬರಲ್ಲ, ಡ್ರಿಂಕ್ ಬರುತ್ತೆ. ಎಸ್ ಅಥವಾ ಎಸ್ ಆಡ್ ಆಗಲ್ಲ. ಮೈ ಪೇರೆಂಟ್ಸ್ ಡ್ರಿಂಕ್ ಕಾಫಿ ಆಫ್ಟರ್ ಲಂಚ್. ನನ್ನ ಪೇರೆಂಟ್ಸ್ ಲಂಚ್ ಆದ ನಂತರ, ಊಟ ಆದ ನಂತರ ಕಾಫಿನ ಕುಡಿತಾರೆ, ಆಗ ಡ್ರಿಂಕ್ ಬರುತ್ತೆ. ಇದು ಗೊತ್ತಾಯ್ತು ಅಂದ್ರೆ ನಿಮ್ಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಮಾಡೋದು ತುಂಬಾ ಸುಲಭ. ಯಾವಾಗ ಎಸ್ ಅಥವಾ ಎಸ್ ಆಡ್ ಆಗುತ್ತೆ ವರ್ಬ್ಗೆ, ಯಾವಾಗ ಆಡ್ ಆಗಲ್ಲ ಅನ್ನೋದು ಗೊತ್ತಾಗ್ಬೇಕು ಮೊದಲು. ಕ್ಯಾಟ್ ಇದೆ ಅಂತ ಇಟ್ಕೊಳ್ಳಿ. ಆಗ ಕ್ಯಾಟ್ ಡ್ರಿಂಕ್ಸ್ ಕಾಫಿ ಆಫ್ಟರ್ ಲಂಚ್ ಅಂತ ಬರುತ್ತೋ, ಕ್ಯಾಟ್ ಡ್ರಿಂಕ್ ಕಾಫಿ ಆಫ್ಟರ್ ಲಂಚ್ ಅಂತ ಬರುತ್ತೋ? ಕ್ಯಾಟ್ ಅಂದ್ರೆ ಏನು? ಇಟ್ಟಲ್ವಾ, ಅದು ಅಥವಾ ಇದು. ಹಾಗಾಗಿ ಕ್ಯಾಟ್ ಅಂತ ಬಂದ್ರೆ ವರ್ಬ್ ನ ಮುಂದೆ ಎಸ್ ಅಥವಾ ಎಸ್ ಆಡ್ ಆಗುತ್ತೆ. ಸಬ್ಜೆಕ್ಟ್ ಐ ಯು ವಿ ದೆ ಅಥವಾ ಪ್ಲೂರಲ್ ಇದ್ದಾಗ ಮಾತ್ರ ವರ್ಬ್ ನ ಮುಂದೆ ಎಸ್ ಅಥವಾ ಎಸ್ ಆಡ್ ಆಗಲ್ಲ. ಜಸ್ಟ್ ವರ್ಬ್ ನ ಬೇಸ್ ಫಾರ್ಮ್ ಮಾತ್ರ ಇರುತ್ತೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ದೇ ಪ್ಲೇ ಕ್ರಿಕೆಟ್ ಆನ್ ವೀಕೆಂಡ್ಸ್. ಅವರು ವೀಕೆಂಡ್ ಅಲ್ಲಿ ಕ್ರಿಕೆಟ್ ಆಡ್ತಾರೆ. ಅಂದ್ರೆ ಇದರ ಅರ್ಥ ಅವ್ರು ಪ್ರತಿ ವೀಕೆಂಡ್ ಕೂಡ ಕ್ರಿಕೆಟ್ ಆಡ್ತಾರೆ ಅಂತ. ಸೊ ಇದೊಂದು ಅವರ ಹವ್ಯಾಸ, ಪ್ರತಿ ವೀಕೆಂಡ್ ಅಲ್ಲಿ ಕ್ರಿಕೆಟ್ ಆಡೋದು. ಸೊ ಅದನ್ನ ನಾವು ಯಾವಾಗಲೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳಬೇಕು. ದೇ ಪ್ಲೇ ಕ್ರಿಕೆಟ್ ಆನ್ ವೀಕೆಂಡ್ಸ್. ಇಲ್ಲಿ ಹಿ ಇತ್ತು ಅಂದ್ರೆ ಏನಾಗುತ್ತೆ? ಹಿ ಪ್ಲೇಸ್ ಕ್ರಿಕೆಟ್ ಆನ್ ವೀಕೆಂಡ್ಸ್. ಅವನು ವೀಕೆಂಡ್ ಅಲ್ಲಿ ಕ್ರಿಕೆಟ್ ಆಡ್ತಾನೆ. ಗೊತ್ತಾಯ್ತಲ್ವ? ಇದು ಒಂದು ಹ್ಯಾಬಿಚುವಲ್ ಆಕ್ಷನ್ಸ್ ಅನ್ನ ಹೇಳುವಾಗ, ಹವ್ಯಾಸಗಳನ್ನ ಹೇಳುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಜನರಲ್ ಟ್ರೂತ್ಸ್ ಆರ್ ಫ್ಯಾಕ್ಟ್ಸ್. ಸಾರ್ವಕಾಲಿಕ ಸತ್ಯಗಳು. ಇದು ಯಾವಾಗಲೂ ಕೂಡ ನಿಜ ಆಗಿರುತ್ತೆ. ಉದಾಹರಣೆಗೆ, ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ. ಇದು ಯಾವತ್ತಾದ್ರೂ ಚೇಂಜ್ ಆಗುತ್ತಾ? ಸೂರ್ಯ ಯಾವತ್ತಾದ್ರೂ ಪಶ್ಚಿಮದಲ್ಲಿ ಹುಟ್ಟತಾನ? ಇಲ್ಲ, ಯಾವಾಗಲೂ ಕೂಡ ಅದು ಸಾರ್ವಕಾಲಿಕ ಸತ್ಯ. ಸೂರ್ಯ ಯಾವಾಗಲೂ ಕೂಡ ಪೂರ್ವದಲ್ಲೇ ಉದಯಿಸ್ತಾನೆ. ಮಹಾತ್ಮ ಗಾಂಧೀಜಿ ನಮ್ಮ ರಾಷ್ಟ್ರಪಿತ. ಇದು ಯಾವತ್ತಾದ್ರೂ ಚೇಂಜ್ ಆಗತ್ತಾ? ಅದೊಂದು ಜನರಲ್ ಟ್ರೂತ್. ಸ್ಟೇಟ್ಮೆಂಟ್ಸ್ ದಟ್ ಆರ್ ಆಲ್ವೇಸ್ ಟ್ರೂ ಆರ್ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಫ್ಯಾಕ್ಟ್ಸ್, ಇಂತಹವುಗಳನ್ನ ಹೇಳೋದಕ್ಕೂ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಇದಕ್ಕೆ ಎಕ್ಸಾಂಪಲ್ ನೋಡಿ. ದ ಸನ್ ರೈಸಸ್ ಇನ್ ದಿ ಈಸ್ಟ್. ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ. ಇಲ್ಲಿ ವರ್ಬ್ ಯಾವುದು? ರೈಸ್. ಅದರ ಮುಂದೆ ಎಸ್ ಆಡ್ ಆಗಿದೆ. ಯಾಕೆ? ದ ಸನ್ ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದಕ್ಕೆ. ಐ ಯು ವಿ ದೆ ಅಥವಾ ಪ್ಲೂರಲ್ ನ ಬಿಟ್ಟು ಬೇರೆ ಏನೇ ಬಂದ್ರು ಕೂಡ ಅದು ಥರ್ಡ್ ಪರ್ಸನ್ ಸಿಂಗ್ಯುಲರೇ. ಹಾಗಾಗಿ ವರ್ಬ್ ನ ಮುಂದೆ ಎಸ್ ಆಡ್ ಆಗಿದೆ. ನೆಕ್ಸ್ಟ್ ನೋಡಿ. ವಾಟರ್ ಬಾಯ್ಲ್ಸ್ ಎಟ್ 100 ಡಿಗ್ರಿ ಸೆಲ್ಸಿಯಸ್. 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನೀರು ಕುದಿಯುತ್ತೆ. ಇದೊಂದು ಜನರಲ್ ಫ್ಯಾಕ್ಟ್ ತಾನೆ, ಯಾವಾಗ್ಲೂ ಕೂಡ ಸತ್ಯ. ಅದು ನೀರು ಕುದಿಯೋದು 100 ಡಿಗ್ರಿ ಸೆಲ್ಸಿಯಸ್ ಅಲ್ಲೇ. ಇಂತಹದನ್ನ ಹೇಳೋದಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ವಾಟರ್ ಬಾಯ್ಲ್ಸ್ ಎಟ್ 100 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ನಾವು ಮಿಸ್ಟೇಕ್ ಮಾಡೋದು ವಾಟರ್ ಬಾಯ್ಲ್ ಅಂತ ಹೇಳ್ಬಿಡ್ತೀವಿ, ವಾಟರ್ ಬಾಯ್ಲ್ ಎಟ್ ಅಂತ. ವಾಟರ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್, ಹಾಗಾಗಿ ಬಾಯ್ಲ್ಸ್ ಬರಬೇಕು. ಹೇಗೆ ಇದನ್ನ ನೆನ್ಪಿಟ್ಕೊಳ್ಳೋದು ಯಾವುದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ? ವೆರಿ ಸಿಂಪಲ್.
ಐ ಯು ವಿ ಇದೆ ಅಥವಾ ಪ್ಲೂರಲ್ ನೌನ್ ಬಹುವಚನದಲ್ಲಿದ್ರೆ ಅವುಗಳನ್ನ ಬಿಟ್ಟು ಬೇರೆ ಏನೇ ಬಂದರೂ ಕೂಡ ಅದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರುತ್ತೆ. ಸೂರ್ಯ, ಚಂದ್ರ, ನದಿ. ಓಕೆನಾ? ನೆಕ್ಸ್ಟ್ ನೋಡಿ, ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಹಕ್ಕಿಗಳು ಆಕಾಶದಲ್ಲಿ ಹಾರಾಡ್ತವೆ. ಇದೊಂದು ಜನರಲ್ ಫ್ಯಾಕ್ಟ್, ಹಾಗಾಗಿ ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳಿದೀವಿ. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಯಾಕೆ ಇಲ್ಲಿ ಫ್ಲೈಸ್ ಆಗಿಲ್ಲ? ಇಲ್ಲಿ ಪ್ಲೂರಲ್ ಇರೋದಕ್ಕೆ ಬರ್ಡ್ಸ್ ಅಂತ ಇದೆ, ಪಕ್ಷಿಗಳು ಅಂತ ಇದೆ. ಹೇಳಿದಿನಲ್ವಾ, ಪ್ಲೂರಲ್ ನೌನ್ ಇತ್ತು ಅಂದ್ರೆ ಎಸ್ ಅಥವಾ ಎಸ್ ಆಡ್ ಆಗಲ್ಲ ಅಂತ, ಹಾಗಾಗಿ ಇಲ್ಲಿ ಫ್ಲೈ ಇದೆ. ಇನ್ ಕೇಸ್ ಬರ್ಡ್ ಅಂತ ಇದ್ರೆ ಆಗ ಫ್ಲೈಸ್ ಆಗ್ತಿತ್ತು. ಬರ್ಡ್ ಫ್ಲೈಸ್ ಇನ್ ದ ಸ್ಕೈ. ಹಕ್ಕಿ ಆಕಾಶದಲ್ಲಿ ಹಾರಾಡುತ್ತೆ. ಹಕ್ಕಿಗಳು ಅಂತ ಇರೋದಕ್ಕೆ ಇಲ್ಲಿ ಫ್ಲೈ ಇದೆ. ಓಕೆನಾ? ಈ ತರ ವರ್ಬ್ನ ಕೊನೆಯಲ್ಲಿ ವೈ ಇತ್ತು ಅಂದ್ರೆ ಮಾತ್ರ ಐ ಇ ಎಸ್ ಆಡ್ ಆಗುತ್ತೆ, ಫ್ಲೈಸ್. ಓಕೆನಾ? ಎಫ್ ಎಲ್ ವೈ ಇ ಎಸ್ ಅಂತ ಬರೆದ್ರೆ ರಾಂಗ್. ಎಫ್ ಎಲ್ ಐ ಇ ಎಸ್, ಫ್ಲೈಸ್. ಎಸ್ ಆಡ್ ಆಗುತ್ತೆ, ಇ ಎಸ್ ಆಡ್ ಆಗುತ್ತೆ ಅಥವಾ ಐ ಇ ಎಸ್ ಆಡ್ ಆಗುತ್ತೆ. ಆ ವರ್ಬ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನೋಡಿ, ಒಂದಿಷ್ಟು ವರ್ಬ್ನ ಕೊಟ್ಟಿದ್ದೀನಿ. ಗೋ, ಡ್ರಿಂಕ್, ಸ್ಟಡಿ, ಟ್ರೈ, ಡೂ, ಮೇಕ್. ಇದೆಲ್ಲ ಕೂಡ ವರ್ಬ್ಗಳು. ಇದ್ರ ಮುಂದೆ ಎಸ್, ಇ ಎಸ್ ಅಥವಾ ಐ ಇ ಎಸ್ ಯಾವ್ದು ಆಡ್ ಆಗುತ್ತೆ ಅಂತ ಹೇಗೆ ನೆನ್ಪಿಟ್ಕೊಳ್ಳೋದು? ಕಾಮನ್ ಆಗಿ ವರ್ಬ್ನ ಎಂಡ್ ಅಲ್ಲಿ ಓ ಇತ್ತು ಅಂದ್ರೆ ಆಗ ಇ ಎಸ್ ಆಡ್ ಆಗುತ್ತೆ. ಡಸ್, ಗೋಸ್, ಈ ತರ. ಅದೇ ವರ್ಬ್ನ ಎಂಡ್ ಅಲ್ಲಿ ವೈ ಇತ್ತು ಅಂದ್ರೆ ಆಗ ಐ ಇ ಎಸ್ ಆಡ್ ಆಗುತ್ತೆ. ಟ್ರೈಸ್, ಸ್ಟಡೀಸ್, ಡಿ ಐ ಇ ಎಸ್. ಓಕೆ, ಐ ಇ ಎಸ್ ಆಡ್ ಆಗುತ್ತೆ. ಯಾವಾಗ? ವೈ ಇರಬೇಕು ಕೊನೆಯಲ್ಲಿ, ಅದ್ರ ಹಿಂದೆ ಕಾನ್ಸಾನೆಂಟ್ ಇರಬೇಕು. ಇನ್ನು ಉಳಿದ ಕೇಸ್ಗಳಲ್ಲಿ ಎಸ್ ಆಡ್ ಆಗುತ್ತೆ. ಡ್ರಿಂಕ್ಸ್, ಮೇಕ್ ಅಂತ ಇದ್ರೆ ಮೇಕ್ಸ್. ಓಕೆನಾ? ಇದೊಂದು ಟ್ರಿಕ್. ಎಸ್ ಆಡ್ ಆಗುತ್ತೋ, ಇ ಎಸ್ ಆಡ್ ಆಗುತ್ತೋ ಅಥವಾ ಐ ಇ ಎಸ್ ಆಡ್ ಆಗುತ್ತೋ ಅಂತ ನೆನ್ಪಿಟ್ಕೊಳ್ಳೋದಕ್ಕೆ. ಅರ್ಥ ಆಯ್ತಲ್ವಾ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಒಂದು ಹ್ಯಾಬಿಚುವಲ್ ಆಕ್ಷನ್ಸ್ ಅನ್ನ ಅಂದ್ರೆ ಹವ್ಯಾಸಗಳನ್ನ ಹೇಳೋದಕ್ಕೆ, ಇನ್ನೊಂದು ಜನರಲ್ ಟ್ರೂತ್ಸ್ ಆರ್ ಫ್ಯಾಕ್ಟ್ಸ್ ಅನ್ನ ಹೇಳೋದಕ್ಕೆ ಅಂದ್ರೆ ಸಾರ್ವಕಾಲಿಕ ಸತ್ಯಗಳನ್ನ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡಿ, ಶೆಡ್ಯೂಲ್ಡ್ ಫ್ಯೂಚರ್ ಇವೆಂಟ್ಸ್. ಕೆಲವೊಂದು ಮುಂದೆ ನಡೆಯುವಂತ ಇವೆಂಟ್ಗಳು ಆಲ್ರೆಡಿ ಶೆಡ್ಯೂಲ್ ಆಗಿರುತ್ತೆ. ಅಂಥವುಗಳನ್ನ ಹೇಳುವಾಗಲೂ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದ ಟ್ರೈನ್ ಲೀವ್ಸ್ ಎಟ್ 9 AM. ಬೆಳಿಗ್ಗೆ 9 ಗಂಟೆಗೆ ಟ್ರೈನ್ ಹೊರಡುತ್ತೆ. ಇನ್ನೂ ಆಗಿಲ್ಲ ಇದು, ಅಂದ್ರೆ ಮುಂದೆ ಆಗುವಂಥದ್ದು, ಫ್ಯೂಚರ್ ಅಲ್ಲಿ ಆಗುವಂಥದ್ದು. ಬಟ್ ಏನಕ್ಕೆ ನಾವು ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಾ ಇದ್ದೀವಿ? ಆಲ್ರೆಡಿ ಶೆಡ್ಯೂಲ್ ಆಗಿದೆ ಇದು, ಅಂದ್ರೆ ನಿಗದಿ ಆಗಿ ಹೋಗಿದೆ ಈ ಟ್ರೈನ್ 9 ಗಂಟೆಗೆ ಹೊರಡುತ್ತೆ ಅಂತ. ಸೊ ಈ ತರ ಶೆಡ್ಯೂಲ್ ಆಗಿರುವಂತಹ ಫ್ಯೂಚರ್ ಇವೆಂಟ್ಸ್ ಗಳನ್ನು ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ತೀವಿ. ದ ಟ್ರೈನ್ ಲೀವ್ಸ್ ಎಟ್ 9 AM. ಟ್ರೈನ್ 9 ಗಂಟೆಗೆ ಹೊರಡುತ್ತೆ. ದ ಶಾಪ್ ಓಪನ್ಸ್ ಎಟ್ 10 AM. ಶಾಪ್ 10 ಗಂಟೆಗೆ ಓಪನ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಇದೆಲ್ಲ ಕೂಡ ಪ್ರತಿದಿನ ಆಗುವಂಥದ್ದು. ಡೈಲಿ ಬೆಳಿಗ್ಗೆ 9 ಗಂಟೆಗೆ ಆ ಟ್ರೈನ್ ಹೊರಡುತ್ತೆ, ಡೈಲಿ ಬೆಳಿಗ್ಗೆ 10 ಗಂಟೆಗೆ ಆ ಶಾಪ್ ಓಪನ್ ಆಗುತ್ತೆ. ಸೊ ಇದೊಂದು ಶೆಡ್ಯೂಲ್ ಆಗಿರುವಂತಹ ಫ್ಯೂಚರ್ ಇವೆಂಟ್ಸ್, ಪ್ರತಿದಿನ ನಡೆಯುವಂಥದ್ದು. ಹಾಗಾಗಿ ನಾವು ಅದನ್ನ ಹೇಳುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ತೀವಿ. ನೆಕ್ಸ್ಟ್, ಪರ್ಮನೆಂಟ್ ಸಿಚುವೇಶನ್ಸ್. ಪರ್ಮನೆಂಟ್ ಸಿಚುವೇಶನ್ಸ್ ಅಂದ್ರೆ ಏನು? ಟು ಡಿಸ್ಕ್ರೈಬ್ ಸಮಥಿಂಗ್ ದಟ್ ಈಸ್ ಜನರಲಿ ಆರ್ ಆಲ್ವೇಸ್ ಟ್ರೂ ಅಬೌಟ್ ಸಮ್ ಒನ್ ಆರ್ ಸಮಥಿಂಗ್. ನಾನೀಗ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಇದು ಯಾವಾಗ್ಲೂ ಟ್ರೂ ಆಗಿರ್ಬೇಕು ಅಂತ ಹೇಳಿಲ್ಲ. ಮುಂದೆ ಯಾವಾಗ್ಲೂ ನಾನು ಬ್ಯಾಂಕ್ ಜಾಬ್ ಅನ್ನ ಬಿಡಬಹುದು ಅಥವಾ ರಿಟೈರ್ಡ್ ಆಗ್ಬಹುದು. ಬಟ್ ಈಗ ಸದ್ಯಕ್ಕೆ ಅದು ಟ್ರೂ. ಇಂತಹವುಗಳನ್ನು ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ತೀವಿ. ಇಲ್ಲಿ ನೋಡಿ, ರವಿ ವರ್ಕ್ಸ್ ಆಸ್ ಅ ಡಾಕ್ಟರ್. ರವಿ ಡಾಕ್ಟರ್ ಆಗಿ ವರ್ಕ್ ಮಾಡ್ತಿದ್ದಾನೆ. ನಾನು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತೀನಿ. ಇದನ್ನ ಹೇಗೆ ಹೇಳ್ಬೋದು? ಐ ವರ್ಕ್ ಎಟ್ SBI. ನಾನು SBI ಅಲ್ಲಿ ವರ್ಕ್ ಮಾಡ್ತೀನಿ. ಅವಳು SBI ಅಲ್ಲಿ ವರ್ಕ್ ಮಾಡ್ತಾಳೆ. ಶಿ ವರ್ಕ್ಸ್ ಎಟ್ SBI. ಓಕೆನಾ? ಇದು ಜನರಲಿ ಟ್ರೂ. ಈಗ ನಾವು ವರ್ಕ್ ಮಾಡ್ತಾ ಇದ್ದೀನಿ, ಪ್ರೆಸೆಂಟ್. ನಿನ್ನೇನು ವರ್ಕ್ ಮಾಡಿದ್ದೀನಿ, ಇವತ್ತು ವರ್ಕ್ ಮಾಡಿದ್ದೀನಿ, ನಾಳೆನೂ ವರ್ಕ್ ಮಾಡ್ತಾ ಇರ್ತೀನಿ. ಸೊ ಇಂತಹ ಪರ್ಮನೆಂಟ್ ಸಿಚುವೇಶನ್ಸ್ ಅನ್ನು ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ತೀವಿ. ದಿ ಸ್ಕೂಲ್ ಟೀಚಸ್ 5 ಲ್ಯಾಂಗ್ವೇಜಸ್. ಈ ಶಾಲೆ 5 ಲ್ಯಾಂಗ್ವೇಜ್ಗಳನ್ನ, 5 ಭಾಷೆಗಳನ್ನ ಕಲಿಸುತ್ತೆ. ಅರ್ಥ ಆಯ್ತಲ್ವಾ ಕಾನ್ಸೆಪ್ಟ್? ಪರ್ಮನೆಂಟ್ ಸಿಚುವೇಶನ್ಸ್, ಇದನ್ನು ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ತೀವಿ. ನೆಕ್ಸ್ಟ್ ಲಾಸ್ಟ್ ಒನ್ ನೋಡಿ, ಇನ್ಸ್ಟ್ರಕ್ಷನ್ಸ್ ಆರ್ ಡೈರೆಕ್ಷನ್ಸ್. ನಾವು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡುವಾಗ, ಕಮಾಂಡ್ಸ್ ಅನ್ನ ಕೊಡುವಾಗ ಅಥವಾ ಡೈರೆಕ್ಷನ್ಸ್ ಅನ್ನ ಕೊಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಏನು? ಸೂಚನೆಗಳನ್ನು ಕೊಡೋದು ಅಥವಾ ಆದೇಶಗಳನ್ನು ಕೊಡೋದು, ನಿರ್ದೇಶನ ಮಾಡೋದು, ಈ ತರ ಮಾಡು ಅಂತ. ಅಂತ ಸಂದರ್ಭಗಳಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋದಾದ್ರೆ, ಓಪನ್ ದ ಡೋರ್. ಬಾಗಿಲನ್ನ ಓಪನ್ ಮಾಡು. ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀರಾ ಅಲ್ವಾ, ಡೋರ್ ಓಪನ್ ಮಾಡು ಅಂತ. ಸೊ ಅದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳಬೇಕು. ಓಪನ್ ದ ಡೋರ್. ಟೇಕ್ 2 pills ಆಫ್ಟರ್ ಮೀಲ್ಸ್. ಊಟದ ನಂತರ 2 ಮಾತ್ರೆ ತಗೋ. ಇದು ಇನ್ಸ್ಟ್ರಕ್ಷನ್ ಗಳನ್ನ ಕೊಡೋದು. ಟರ್ನ್ ಲೆಫ್ಟ್ ಎಟ್ ದ ಟ್ರಾಫಿಕ್ ಸಿಗ್ನಲ್. ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಲೆಫ್ಟ್ ಗೆ ತಗೋ, ಲೆಫ್ಟ್ ಅಲ್ಲಿ ತಿರುಗು. ಸೊ ಈ ತರ ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ಅಥವಾ ಕಮಾಂಡ್ ಅನ್ನ ನೀಡೋದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಇದು ವೆರಿ ಇಂಪಾರ್ಟೆಂಟ್.
ಒಂದು ಹವ್ಯಾಸಗಳನ್ನ ಹೇಳೋದಕ್ಕೆ, ಇನ್ನೊಂದು ಸಾರ್ವಕಾಲಿಕ ಸತ್ಯಗಳನ್ನ ಹೇಳೋದಕ್ಕೆ, ಜನರಲ್ ಫ್ಯಾಕ್ಟ್ಸ್ ಅಥವಾ ಜನರಲ್ ಟ್ರೂತ್ಸ್ ಅನ್ನ ಹೇಳೋದಕ್ಕೆ, ಆಲ್ರೆಡಿ ಶೆಡ್ಯೂಲ್ ಆಗಿರುವಂತಹ ಫ್ಯೂಚರ್ ಇವೆಂಟ್ಸ್ ಅನ್ನ ಹೇಳೋದಕ್ಕೆ, ನೆಕ್ಸ್ಟ್ ಪರ್ಮನೆಂಟ್ ಸಿಚುವೇಶನ್ಸ್ ಅನ್ನ ಹೇಳೋದಕ್ಕೆ, ಲಾಸ್ಟ್ ಒನ್ ಇನ್ಸ್ಟ್ರಕ್ಷನ್ಸ್ ಅಥವಾ ಡೈರೆಕ್ಷನ್ಸ್ ಅನ್ನ ಕೊಡೋದಕ್ಕೆ. ಈ ಸಂದರ್ಭಗಳಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಇದರಲ್ಲಿ ನಾವು ಪಾಸಿಟಿವ್ ಸೆಂಟೆನ್ಸ್ ಆದ್ರೂ ಮಾಡಬಹುದು, ನೆಗೆಟಿವ್ ಸೆಂಟೆನ್ಸ್ ಆದ್ರೂ ಮಾಡಬಹುದು, ಇನ್ನೊಂದು ಕ್ವಶನ್ಸ್ ಅಂದ್ರೆ ಇಂಟರೋಗೇಟಿವ್ ಸೆಂಟೆನ್ಸ್ ಆದ್ರೂ ಮಾಡಬಹುದು. ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಅಫರ್ಮೇಟಿವ್ ಸೆಂಟೆನ್ಸಸ್ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ಗಳಲ್ಲಿ ಸಬ್ಜೆಕ್ಟ್ ಜೊತೆಗೆ ಬೇಸ್ ವರ್ಬ್. ನಾನು ಆಗ್ಲೇ ಹೇಳಿದಾಗೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ರೆ ಮಾತ್ರ ಎಸ್ ಅಥವಾ ಇ ಎಸ್ ಆಡ್ ಆಗುತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ಐ ಇ ಎಸ್ ಆಡ್ ಆಗುತ್ತೆ. ಐ ವರ್ಕ್ ಹಾರ್ಡ್, ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್, ವರ್ಕ್ ಅನ್ನೋದು ಬೇಸ್ ವರ್ಬ್. ಶಿ ಸಿಂಗ್ಸ್ ಬ್ಯೂಟಿಫುಲಿ, ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ. ಇದೊಂದು ಜನರಲ್ ಫ್ಯಾಕ್ಟ್. ಇಲ್ಲಿ ಸ್ಟ್ರಕ್ಚರ್ನ ಗಮನಿಸಿ, ಶಿ ಅನ್ನೋದು ಸಬ್ಜೆಕ್ಟ್, ಸಿಂಗ್ಸ್ ಅನ್ನೋದು ಬೇಸ್ ವರ್ಬ್, ವರ್ಬ್ನ ಮುಂದೆ ಎಸ್ ಆಡ್ ಆಗಿದೆ. ದೇ ಲಿವ್ ಇನ್ ಲಂಡನ್, ಅವರು ಲಂಡನ್ ಅಲ್ಲಿ ಇರ್ತಾರೆ. ಅವ್ರು ಪರ್ಮನೆಂಟ್ ಆಗಿ ಅಲ್ಲೇ ಇರಬೇಕು ಅಂತ ಹೇಳಿಲ್ಲ, ಬಟ್ ಇದು ಪರ್ಮನೆಂಟ್ ಸಿಚುವೇಶನ್ ಅಷ್ಟೇ. ಈಗ ಸದ್ಯಕ್ಕೆ ಅವರು ಅಲ್ಲಿ ಇದ್ದಾರೆ. ಇಲ್ಲಿ ದೇ ಅನ್ನೋದು ಸಬ್ಜೆಕ್ಟ್, ಲೀವ್ ಅನ್ನೋದು ಬೇಸ್ ವರ್ಬ್. ನೆಕ್ಸ್ಟ್ ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ನೋಡಿ, ಸಬ್ಜೆಕ್ಟ್ ಆದ್ಮೇಲೆ ಡೂ ಅಥವಾ ಡಸ್ ಬರುತ್ತೆ, ಅಂದ್ರೆ ಹೆಲ್ಪಿಂಗ್ ವರ್ಬ್ ಬರುತ್ತೆ. ನೆಕ್ಸ್ಟ್ ನಾಟ್, ಅದಾದ ನಂತರ ಬೇಸ್ ವರ್ಬ್. ಐ ಡು ನಾಟ್ ವಾಚ್ ಟಿವಿ ಎವ್ರಿ ಡೇ ಅಥವಾ ಐ ಡೋಂಟ್ ವಾಚ್ ಟಿವಿ ಎವ್ರಿ ಡೇ, ನಾನು ಪ್ರತಿದಿನ ಟಿವಿ ನೋಡಲ್ಲ. ಇದು ನೆಗೆಟಿವ್ ಸೆಂಟೆನ್ಸ್. ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್, ಐ ಬಂದಿರೋದಕ್ಕೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಡೂ ಬಂದಿದೆ. ನೆಕ್ಸ್ಟ್ ನಾಟ್, ನೆಗೆಟಿವ್ ಸೆಂಟೆನ್ಸ್ ಅಲ್ವಾ, ಹಾಗಾಗಿ ನಾಟ್ ಬಂದಿದೆ. ನೆಕ್ಸ್ಟ್ ಬೇಸ್ ವರ್ಬ್ ವಾಚ್. ಇದನ್ನ ಪಾಸಿಟಿವ್ ಸೆಂಟೆನ್ಸ್ ಹೇಗೆ ಮಾಡ್ಬೋದು? ನಾನು ಪ್ರತಿದಿನ ಟಿವಿ ನೋಡ್ತೀನಿ. ಐ ವಾಚ್ ಟಿವಿ ಎವ್ರಿ ಡೇ. ಓಕೆನಾ? ಐ ವಾಚ್ ಟಿವಿ ಎವ್ರಿ ಡೇ ಅಂದ್ರೆ ನಾನು ಪ್ರತಿದಿನ ಟಿವಿ ನೋಡ್ತೀನಿ ಅಂತ. ಐ ಡೋಂಟ್ ವಾಚ್ ಟಿವಿ ಎವ್ರಿ ಡೇ ಅಂದ್ರೆ ನಾನು ಪ್ರತಿದಿನ ಟಿವಿ ನೋಡಲ್ಲ. ಇದು ನೆಗೆಟಿವ್ ಸೆಂಟೆನ್ಸ್, ಬಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇದೆ. ನೆಕ್ಸ್ಟ್ ನೋಡಿ, ಹಿ ಡಸಂಟ್ ಈಟ್ ಮೀಟ್, ಅವನು ಮಾಂಸ ತಿನ್ನಲ್ಲ. ಹಿ ಅನ್ನೋದು ಸಬ್ಜೆಕ್ಟ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದಕ್ಕೆ ಹೆಲ್ಪಿಂಗ್ ವರ್ಬ್ ಡಸ್ ಬಂದಿದೆ. ನೆಕ್ಸ್ಟ್ ನಾಟ್, ಅದಾದ ನಂತರ ಬೇಸ್ ವರ್ಬ್. ಇದೇ ಸ್ಟ್ರಕ್ಚರ್ ಅಲ್ಲಿ ಇದೆ ನೋಡಿ, ಸಬ್ಜೆಕ್ಟ್, ಡಸ್, ನಾಟ್, ಬೇಸ್ ವರ್ಬ್. ಈ ಸ್ಟ್ರಕ್ಚರ್ನೆಲ್ಲ ನೆನ್ಪಿಟ್ಕೋಬೇಕು ಅಂತ ಹೇಳಿಲ್ಲ. ನೀವೊಂದು 4-5 ಸೆಂಟೆನ್ಸ್ ಗಳನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೋಡ್ಕೊಂಡ್ರೆ ನಿಮ್ಗೆ ಸ್ಟ್ರಕ್ಚರ್ ಆಟೋಮೆಟಿಕ್ ಆಗಿ ನೆನಪಿರುತ್ತೆ. ನೆಕ್ಸ್ಟ್ ನೋಡಿ, ವಿ ಡೋಂಟ್ ಹ್ಯಾವ್ ಕ್ಲಾಸಸ್ ಆನ್ ಫ್ರೈಡೇಸ್, ನಮಗೆ ಪ್ರತಿ ಶುಕ್ರವಾರ ಕ್ಲಾಸಸ್ ಇರಲ್ಲ. ಯಾಕೆ ನಾವು ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳಿದೀವಿ? ಇದೊಂದು ಪರ್ಮನೆಂಟ್ ಸಿಚುವೇಶನ್. ಯಾಕಂದ್ರೆ ಪ್ರತಿ ಶುಕ್ರವಾರ ಕೂಡ ನಮಗೆ ಕ್ಲಾಸ್ ಇರಲ್ಲ, ಹಾಗಾಗಿ ನಾವು ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳಿದೀವಿ. ವಿ ಡೋಂಟ್ ಹ್ಯಾವ್ ಕ್ಲಾಸಸ್ ಆನ್ ಫ್ರೈಡೇಸ್. ಇಲ್ಲಿ ವಿ ಅನ್ನೋದು ಸಬ್ಜೆಕ್ಟ್, ವಿ ನ ಜೊತೆಗೆ ಯಾವ್ದು ಬರುತ್ತೆ? ಹೆಲ್ಪಿಂಗ್ ವರ್ಬ್. ಡೂ ಬರುತ್ತೋ ಡಸ್ ಬರುತ್ತೋ? ಡೂ. ಅದಾದ ನಂತರ ನಾಟ್, ನೆಕ್ಸ್ಟ್ ಹ್ಯಾವ್. ಹ್ಯಾವ್ ಅನ್ನೋದು ವರ್ಬ್, ಬೇಸ್ ಫಾರ್ಮ್ ಅಲ್ಲಿ ಇರುವಂತ ವರ್ಬ್. ವಿ ಡೋಂಟ್ ಹ್ಯಾವ್ ಕ್ಲಾಸಸ್ ಆನ್ ಫ್ರೈಡೇಸ್. ನೆಕ್ಸ್ಟ್ ಒನ್ ನೋಡಿ, ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಅಂದ್ರೆ ಕ್ವಶನ್ ಅನ್ನು ಹೇಗೆ ಮಾಡೋದು ಅಂತ. ಸ್ಟ್ರಕ್ಚರ್ ಹೇಗಿರುತ್ತೆ? ಡೂ ಅಥವಾ ಡಸ್ ಇಂದ ಸ್ಟಾರ್ಟ್ ಆಗುತ್ತೆ ಕ್ವಶನ್, ಅದಾದ ನಂತರ ಸಬ್ಜೆಕ್ಟ್, ಅದಾದ್ಮೇಲೆ ಬೇಸ್ ವರ್ಬ್. ಎಕ್ಸಾಂಪಲ್ ನೋಡಿ, ಡೂ ಯು ಸ್ಪೀಕ್ ಇಂಗ್ಲಿಷ್, ನೀನು ಇಂಗ್ಲಿಷ್ ಮಾತಾಡ್ತೀಯಾ? ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್, ಬೇಸ್ ವರ್ಬ್. ಡಸ್ ಶಿ ಲೈಕ್ ಐಸ್ ಕ್ರೀಮ್, ಅವಳು ಐಸ್ ಕ್ರೀಮ್ ಅನ್ನ ಇಷ್ಟಪಡ್ತಾಳ? ಡಸ್ ಯಾಕೆ ಬಂದಿದೆ? ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದಕ್ಕೆ. ಡೂ ದೇ ವಿಸಿಟ್ ದೇರ್ ಗ್ರ್ಯಾಂಡ್ ಪೇರೆಂಟ್ಸ್ ಆಫನ್, ಅವರು ಆಗಾಗ ಅವರ ಗ್ರ್ಯಾಂಡ್ ಪೇರೆಂಟ್ಸ್ ನ ಮೀಟ್ ಮಾಡ್ತಾರಾ, ವಿಸಿಟ್ ಮಾಡ್ತಾರಾ? ಸೊ ಇದು ಎಸ್ ಆರ್ ನೋ ಕ್ವಶನ್ ಆಯ್ತು. ನೆಕ್ಸ್ಟ್ ಒನ್ ನೋಡಿ, WH ಕ್ವಶನ್ಸ್ ಅನ್ನ ಹೇಗೆ ಮಾಡಬಹುದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅಂದ್ರೆ, ಫಸ್ಟ್ WH ವರ್ಡ್ ಇರುತ್ತೆ, ಅದಾದ್ಮೇಲೆ ಹೆಲ್ಪಿಂಗ್ ವರ್ಬ್, ಸಬ್ಜೆಕ್ಟ್ ಅಂಡ್ ಬೇಸ್ ವರ್ಬ್. ವಾಟ್ ಡು ಯು ಡೂ ಇನ್ ದ ಈವ್ನಿಂಗ್, ನೀನ್ ಸಂಜೆ ಏನ್ ಮಾಡ್ತೀಯಾ? ವೇರ್ ಡಸ್ ಹಿ ವರ್ಕ್, ಅವನು ಎಲ್ಲಿ ವರ್ಕ್ ಮಾಡ್ತಾನೆ? ವೈ ಡು ದೇ ಕಮ್ ಲೇಟ್ ಎವ್ರಿ ಡೇ, ಅವ್ರು ಯಾಕೆ ಪ್ರತಿದಿನ ಲೇಟ್ ಆಗಿ ಬರ್ತಾರೆ? ಇದೆಲ್ಲ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುವಂತಹ ಕ್ವಶನ್ಗಳು. ಇದಕ್ಕೆ ನಾವು ಆನ್ಸರ್ ಮಾಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಆನ್ಸರ್ ಮಾಡ್ತೀವಿ. ನೀನ್ ಸಂಜೆ ಏನ್ ಮಾಡ್ತೀಯಾ ಅಂತ ಕೇಳಿದ್ರೆ, ನಾನು ಸಂಜೆ ಟಿವಿ ನೋಡ್ತೀನಿ. ಐ ವಾಚ್ ಟಿವಿ ಇನ್ ದಿ ಈವ್ನಿಂಗ್. ವೇರ್ ಡಸ್ ಹಿ ವರ್ಕ್, ಅವನು ಎಲ್ಲಿ ವರ್ಕ್ ಮಾಡ್ತಾನೆ? ಇದಕ್ಕೆ ಹೇಗೆ ಆನ್ಸರ್ ಮಾಡ್ಬೋದು? ಹಿ ವರ್ಕ್ಸ್ ಎಟ್ SBI, ಅವನು SBI ದಲ್ಲಿ ವರ್ಕ್ ಮಾಡ್ತಾನೆ. ವೈ ಡು ದೇ ಕಮ್ ಲೇಟ್ ಎವ್ರಿ ಡೇ, ಅವ್ರು ಯಾಕೆ ಪ್ರತಿದಿನ ಲೇಟ್ ಆಗಿ ಬರ್ತಾರೆ? ಬಿಕಾಸ್ ದೇ ಪ್ಲೇ ಕ್ರಿಕೆಟ್, ಯಾಕಂದ್ರೆ ಅವ್ರು ಕ್ರಿಕೆಟ್ ಆಡ್ತಾರೆ, ಹಾಗಾಗಿ ದಿನ ಲೇಟ್ ಆಗಿ ಬರ್ತಾರೆ. ಅರ್ಥ ಆಯ್ತಲ್ವಾ? ಓಕೆ, ಇಲ್ಲಿ ನೋಡಿ, ಎಸ್ ಅಥವಾ ಇ ಎಸ್ ಯಾವಾಗ ಆಡ್ ಆಗುತ್ತೆ ಅನ್ನೋದು. ಫಸ್ಟ್ ಒನ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ವರ್ಬ್ನ ಮುಂದೆ ಎಸ್ ಅಥವಾ ಇ ಎಸ್ ಆಡ್ ಆಗಬೇಕು. ಕಾಮನ್ ಆಗಿ ಹೆಚ್ಚಿನ ವರ್ಬ್ಸ್ ಮುಂದೆ ಎಸ್ ಆಡ್ ಆಗುತ್ತೆ, ವರ್ಕ್, ರನ್ಸ್, ರೇನ್ಸ್, ಈ ತರ. ಆ ವರ್ಬ್ ನ ಎಂಡ್ ಅಲ್ಲಿ SH, CH, S, X, Z ಅಥವಾ O ಇತ್ತು ಅಂದ್ರೆ ಆಗ ಇ ಎಸ್ ಬರುತ್ತೆ. ಇಲ್ಲಿ ನೋಡಿ, ವಾಚ್ CH ಇಂದ ಎಂಡ್ ಆಗಿದೆ, ಹಾಗಾಗಿ ಇ ಎಸ್ ಆಡ್ ಆಗಿದೆ, ವಾಚಸ್. ಗೋ, ಗೋಸ್. ಫಿಕ್ಸ್ X ಇಂದ ಎಂಡ್ ಆಗಿದೆ, ಹಾಗಾಗಿ ಇ ಎಸ್ ಆಡ್ ಆಗಿದೆ. ಅದೇ ಆ ವರ್ಬ್ ನ ಕೊನೆಯಲ್ಲಿ Y ಇತ್ತು ಅಂದ್ರೆ ಆಗ ಅದ್ರ ಹಿಂದೆ IES ಆಡ್ ಆಗುತ್ತೆ.
ಈ ವೈನ ಹಿಂದೆ ಕಾನ್ಸೋನೆಂಟ್ ಇರಬೇಕು. ಇನ್ ಕೇಸ್ ವಾವೆಲ್ ಲೆಟರ್ ಇತ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಪ್ಲೇ, ಇಲ್ಲಿ ನೋಡಿ ಕೊನೆಯಲ್ಲಿ ವೈ ಇದೆ, ಆದರೆ ಅದರ ಹಿಂದೆ ಕಾನ್ಸೋನೆಂಟ್ ಇಲ್ಲ, ವಾವೆಲ್ ಲೆಟರ್ ಇದೆ, ಎ ಇದೆ. ಆಗ ಏನಾಗುತ್ತೆ, ಎಸ್ ಆಡ್ ಆಗುತ್ತೆ ಅಷ್ಟೇ. ಜಸ್ಟ್ ಇದ್ರ ಮುಂದೆ ಎಸ್ ಆಡ್ ಆಗುತ್ತೆ, IES ಅಲ್ಲ, ಪ್ಲೇಸ್ ಆಗುತ್ತೆ. ಯಾವಾಗ ವೈನ ಹಿಂದೆ ಕಾನ್ಸೋನೆಂಟ್ ಇರುತ್ತೋ ಆಗ IES ಆಡ್ ಆಗುತ್ತೆ. ವೈನ ತೆಗೆದು IES ಹಾಕ್ಬೇಕು, TRIES. ಗೊತ್ತಾಯ್ತಲ್ವಾ? ಅದೇ ವೈ ಇದ್ದು ಅದ್ರ ಹಿಂದೆ ವಾವೆಲ್ ಲೆಟರ್ ಇದ್ರೆ ಜಸ್ಟ್ ಎಸ್ ಆಡ್ ಆಗುತ್ತೆ. ಪ್ಲೇಸ್, ಎಂಜಾಯ್ಸ್, ಇಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಕಾಮನ್ ಮಿಸ್ಟೇಕ್ಸ್ ಏನ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಒಂದು ಎಸ್ ಅಥವಾ ES ಅನ್ನ ಆಡ್ ಮಾಡೋದನ್ನ ಮರ್ತು ಬಿಡ್ತೀವಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ. ಹಿ ಗೋ ಟು ಸ್ಕೂಲ್ ಎವ್ರಿ ಡೇ ಅಂತ ಹೇಳ್ತೀವಿ. ಇದು ನಾವು ಮಾಡುವಂತ ಕಾಮನ್ ಮಿಸ್ಟೇಕ್. ಇದು ಹಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್, ಹಾಗಾಗಿ ಗೋಸ್ ಆಗ್ಬೇಕು, ಗೋ ಅಲ್ಲ. ಹಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ, ಅವನು ಪ್ರತಿದಿನ ಶಾಲೆಗೆ ಹೋಗ್ತಾನೆ. ನೆಕ್ಸ್ಟ್ ಆ ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ದಾಗ ಮಿಸ್ಟೇಕ್ಗಳನ್ನ ಮಾಡ್ತೀವಿ. ಇಲ್ಲಿ ನೋಡಿ, ಡಸ್ ಶಿ ವರ್ಕ್ಸ್ ಹಿಯರ್, ಇಲ್ಲಿ ಡಸ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಶಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್. ಇಲ್ಲಿ ವರ್ಕ್ಸ್ ಬರುತ್ತಾ? ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ, ಹಾಗಾಗಿ ವರ್ಕ್ಸ್ ಇದೆ. ಇದು ಸರಿನಾ? ಇಲ್ಲ, ಯಾಕಂದ್ರೆ ಆಲ್ರೆಡಿ ಇಲ್ಲಿ ಡಸ್ ಬಂದಿದೆ, ಹೆಲ್ಪಿಂಗ್ ವರ್ಬ್ ಇದೆ ಡಸ್ ಅನ್ನೋದು, ಹಾಗಾಗಿ ಇಲ್ಲಿ ಎಸ್ ಆಡ್ ಆಗಲ್ಲ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ರೂ ಕೂಡ. ಇನ್ ಕೇಸ್ ಇಲ್ಲಿ ಇರ್ಲಿಲ್ಲ ಅಂದ್ರೆ ಆಗ ಶಿ ವರ್ಕ್ಸ್ ಅಂತ ಆಗ್ತಿತ್ತು, ಶಿ ವರ್ಕ್ಸ್ ಹಿಯರ್ ಅಂತ ಆಗ್ತಿತ್ತು. ಬಟ್ ಇಲ್ಲಿ ಡಸ್ ಆಡ್ ಆಗಿರೋದಕ್ಕೆ ಮುಂಚೆನೆ ಡಸ್ ಶಿ ವರ್ಕ್ ಹಿಯರ್, ಅವಳು ಇಲ್ಲಿ ಕೆಲಸ ಮಾಡ್ತಾಳ. ಅರ್ಥ ಆಯ್ತಾ ಈಗ? ನೆಕ್ಸ್ಟ್ ನೋಡಿ, ಯೂಸಿಂಗ್ ಆಮ್ ಇನ್ಸ್ಟೆಡ್ ಆಫ್ ಡೂ ಆರ್ ಡಸ್ ಇನ್ ನೆಗೆಟಿವ್ ಸೆಂಟೆನ್ಸಸ್. ಐ ಆಮ್ ನಾಟ್ ಗೋ ಟು ದ ಮಾರ್ಕೆಟ್, ಇಲ್ಲಿ ಐ ಆಮ್ ನಾಟ್ ಗೋ ಟು ದ ಮಾರ್ಕೆಟ್ ಅಂತ ಬರಲ್ಲ, ಐ ಆಮ್ ನಾಟ್ ಅಂತ ಬರಲ್ಲ. ನೆಗೆಟಿವ್ ಸೆಂಟೆನ್ಸ್ಗಳಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ಯೂಸ್ ಮಾಡಬೇಕಾಗತ್ತೆ, ಡೂ ಆರ್ ಡಸ್. ಐ ಇರೋದಕ್ಕೆ ಡೂ ಬರುತ್ತೆ. ಐ ಡೋಂಟ್ ಗೋ ಟು ದ ಮಾರ್ಕೆಟ್, ನಾನು ಮಾರ್ಕೆಟ್ಗೆ ಹೋಗಲ್ಲ. ನೆಕ್ಸ್ಟ್ ಇದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ಈಗ ಡಸ್ ಈ ಪ್ಲೇಸ್ ಫುಟ್ಬಾಲ್, ಇಲ್ಲಿ ಡಸ್ ಬಂದಿದೆ, ಮತ್ತೆ ಅಗೇನ್ ವರ್ಬ್ ನ ಮುಂದೆ ಎಸ್ ಆಡ್ ಆಗಿದೆ. ಡಸ್ ಬಂದಾಗ ವರ್ಬ್ ನ ಮುಂದೆ ಎಸ್ ಅಥವಾ ಎಸ್ ಆಡ್ ಆಗಲ್ಲ, ಹಾಗಾಗಿ ಡಸ್ ಈ ಪ್ಲೇ ಫುಟ್ಬಾಲ್ ಅನ್ನೋದು ಸರಿ. ಅವ್ನು ಫುಟ್ಬಾಲ್ ಆಡ್ತಾನ. ಓಕೆ, ಇನ್ನೊಂದು ನೋಡಿ, ಕನ್ಫ್ಯೂಸಿಂಗ್ ವಿತ್ ನಾನ್ ಹ್ಯಾಬಿಚುವಲ್ ಆಕ್ಷನ್ಸ್. ಐ ಆಮ್ ಈಟಿಂಗ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್, ನಾನು ಪ್ರತಿದಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಇದೊಂದು ಡೈಲಿ ರೂಟೀನ್ ಅಲ್ವಾ? ನಾವು ಇದನ್ನ ಯಾವಾಗಲೂ ಕೂಡ ಸಿಂಪಲ್ ಪ್ರೆಸೆಂಟ್ ಅಲ್ಲೇ ಹೇಳಬೇಕು. ಐ ಆಮ್ ಈಟಿಂಗ್ ಅಂತ ಬರಬಾರ್ದು. ING ಫಾರ್ಮ್ ಅಲ್ಲಿರೋ ವರ್ಬ್ ನ ಹೇಳೋಗಿಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೇಗಿರುತ್ತೆ? ಸಬ್ಜೆಕ್ಟ್ ಪ್ಲಸ್ ಬೇಸ್ ವರ್ಬ್ ಅಲ್ವಾ? ಹಾಗಾಗಿ ಐ ಈಟ್ ಬ್ರೇಕ್ಫಾಸ್ಟ್ ಎವ್ರಿ ಮಾರ್ನಿಂಗ್, ನಾನು ಪ್ರತಿದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತೀನಿ. ಸೊ ಹ್ಯಾಬಿಚುವಲ್ ಆಕ್ಷನ್ಸ್ ಅನ್ನ ಹೇಳುವಾಗ ಯಾವಾಗಲೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಪ್ರತಿಯೊಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಗೆ ಒಂದಿಷ್ಟು ಎಕ್ಸಾಂಪಲ್ ಗಳನ್ನ ನೋಡೋಣ. ಫಸ್ಟ್ ಒನ್, ಸಬ್ಜೆಕ್ಟ್ ಐ ಅಂದ್ರೆ ನಾನು. ಐ ವಾಕ್ ಟು ಸ್ಕೂಲ್ ಎವ್ರಿ ಡೇ, ನಾನು ಪ್ರತಿದಿನ ಶಾಲೆಗೆ ನಡ್ಕೊಂಡು ಹೋಗ್ತೀನಿ. ಐ ಡೋಂಟ್ ಲೈಕ್ ಟೀ, ನನಗೆ ಟೀ ಅಂದ್ರೆ ಇಷ್ಟ ಇಲ್ಲ. ಡೂ ಐ ಹ್ಯಾವ್ ಅ ಮೀಟಿಂಗ್ ಟುಡೇ, ನನಗೆ ಇವತ್ತು ಮೀಟಿಂಗ್ ಇದೆಯಾ? ಇದೆಲ್ಲವೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುವಂತ ಸೆಂಟೆನ್ಸ್ಗಳು. ನೆಕ್ಸ್ಟ್ ನೋಡಿ, ಸಬ್ಜೆಕ್ಟ್ ಯು ಅಂದ್ರೆ ನೀನು ಅಥವಾ ನೀವು. ಯು ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ, ನೀನು ಇಂಗ್ಲಿಷ್ ಅನ್ನ ಫ್ಲೂಯೆಂಟ್ ಆಗಿ ಮಾತಾಡ್ತೀಯಾ. ಇಲ್ಲಿ ನಾವು ಕ್ವಶನ್ ಕೇಳ್ತಾ ಇಲ್ಲ, ನೀನ್ ಹೀಗೆ ಮಾಡ್ತೀಯಾ ಅಂತ ಹೇಳ್ತಾ ಇದೀವಿ. ಯು ಡೋಂಟ್ ವಾಚ್ ಮೂವೀಸ್ ಆಫನ್, ನೀನ್ ಆಗಾಗ ಮೂವೀಸ್ ಅನ್ನ ನೋಡಲ್ಲ. ಡೂ ಯು ಎಂಜಾಯ್ ರೀಡಿಂಗ್, ನಿನ್ಗೆ ಓದೋದು ಅಂದ್ರೆ ಇಷ್ಟನಾ? ಇಲ್ಲಿ ವರ್ಬ್ ಯಾವುದು? ಎಂಜಾಯ್. ರೀಡಿಂಗ್ ಅಂದ್ರೆ ಓದೋದು, ಇದನ್ನೇ ನಾವು ವರ್ಬ್ ಅಂತ ಅನ್ಕೋತೀವಿ, ಬಟ್ ಇದು ವರ್ಬ್ ಅಲ್ಲ, ಇದು ನೌನ್. ING ಫಾರ್ಮ್ ಅಲ್ಲಿ ಇರುವಂತಹ ನೌನ್ ಇದು. ಐ ಲೈಕ್ ಕುಕಿಂಗ್ ಅಂತ ಹೇಳ್ತೀವಿ, ನನಗೆ ಅಡುಗೆ ಮಾಡೋದು ಅಂದ್ರೆ ಇಷ್ಟ, ಐ ಲೈಕ್ ಕುಕಿಂಗ್. ಅಥವಾ ಶಿ ಲೈಕ್ಸ್ ಕುಕಿಂಗ್, ಅವಳಿಗೆ ಅಡುಗೆ ಮಾಡೋದು ಅಂದ್ರೆ ಇಷ್ಟ. ಇಲ್ಲಿ ವರ್ಬ್ ಯಾವುದು? ಲೈಕ್ ಅಥವಾ ಲೈಕ್ಸ್, ಇದು ವರ್ಬ್. ಕುಕಿಂಗ್ ಅನ್ನೋದು ವರ್ಬ್ ಅಲ್ಲ, ಇದೊಂದು ನೌನ್, ಆಬ್ಜೆಕ್ಟ್ ಆಗಿ ಯೂಸ್ ಆಗ್ತಿದೆ. ಅದೇ ತರ ಇಲ್ಲಿ ರೀಡಿಂಗ್ ಕೂಡ ಆಬ್ಜೆಕ್ಟ್ ಆಗಿ ಯೂಸ್ ಆಗ್ತಿರುವಂತಹ ಒಂದು ನೌನ್. ನೆಕ್ಸ್ಟ್ ವಿ ಅಂದ್ರೆ ನಾವು. ವಿ ಪ್ಲೇ ಕ್ರಿಕೆಟ್ ಆನ್ ಸಂಡೇಸ್, ನಾವು ಪ್ರತಿ ಸಂಡೇ ಕ್ರಿಕೆಟ್ ಆಡ್ತೀವಿ. ವಿ ಡೋಂಟ್ ಸ್ಟಡಿ ಎಟ್ ನೈಟ್, ನಾವು ರಾತ್ರಿ ಓದಲ್ಲ. ಡು ವಿ ಹ್ಯಾವ್ ಕ್ಲಾಸ್ ಟುಮಾರೋ, ನಾಳೆ ನಮ್ಗೆ ಕ್ಲಾಸ್ ಇದೆಯಾ? ಇಲ್ಲಿ ನಾವು ಕ್ವಶನ್ ಮಾಡ್ತಾ ಇದ್ದೀವಿ, ಆ ಕ್ವಶನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ದೇ ಅಂದ್ರೆ ಅವರು. ದೇ ಲೀವ್ ಇನ್ ಎ ಬಿಗ್ ಹೌಸ್, ಅವರು ದೊಡ್ಡ ಮನೆಯಲ್ಲಿ ಇರ್ತಾರೆ. ದೇ ಡೋಂಟ್ ವರ್ಕ್ ಆನ್ ವೀಕೆಂಡ್ಸ್, ಅವ್ರು ವೀಕೆಂಡ್ ಅಲ್ಲಿ ಕೆಲಸ ಮಾಡಲ್ಲ. ಡು ದೇ ವಿಸಿಟ್ ದೇರ್ ಪೇರೆಂಟ್ಸ್ ಆಫನ್, ಅವ್ರು ಆಗಾಗ ಅವ್ರ ಪೇರೆಂಟ್ಸ್ ಅನ್ನ ಭೇಟಿ ಮಾಡ್ತಾರಾ? ಇವೆಲ್ಲವೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇದೆ. ನೆಕ್ಸ್ಟ್ ನೋಡಿ, ಹಿ ಶಿ ಇಟ್, ಥರ್ಡ್ ಪರ್ಸನ್ ಸಿಂಗ್ಯುಲರ್. ಹಿ ಈಟ್ಸ್ ಲಂಚ್ ಎಟ್ 1 PM, ಅವನು ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡ್ತಾನೆ. ಇದು ಅವನ ರೂಟೀನ್, ಹಾಗಾಗಿ ನಾವು ಇದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಾ ಇದ್ದೀವಿ. ಹಿ ಈಟ್ಸ್. ಶಿ ಡಸಂಟ್ ಲೈಕ್ ಸ್ಪೈಸಿ ಫುಡ್, ಅವಳಿಗೆ ಸ್ಪೈಸಿ ಫುಡ್ ಅಂದ್ರೆ ಇಷ್ಟ ಇಲ್ಲ. ಡಸ್ ಇಟ್ ರೇನ್ ಹಿಯರ್ ಆಫನ್, ಆಗಾಗ ಇಲ್ಲಿ ಮಳೆ ಬೀಳತ್ತಾ? ಇಲ್ಲಿ ರೇನ್ ಅನ್ನೋದೇ ವರ್ಬ್, ಓಕೆನಾ, ಮಳೆ ಬೀಳೋದು ಅದೇ ಒಂದು ವರ್ಬ್. ಡಸ್ ಬಂದಿರೋದಕ್ಕೆ ಇಲ್ಲಿ ವರ್ಬ್ ನ ಮುಂದೆ ಎಸ್ ಅಥವಾ ಎಸ್ ಆಡ್ ಆಗಿಲ್ಲ. ಡಸ್ ಇಟ್ ರೇನ್ ಹಿಯರ್ ಆಫನ್, ಇಲ್ಲಿ ಆಗಾಗ ಮಳೆ ಬೀಳತ್ತಾ? ನೆಕ್ಸ್ಟ್ ನೋಡಿ, ವ್ಯಕ್ತಿಗಳ ಹೆಸರನ್ನ ತಗೊಂಡಾಗ ರವಿ ಅಥವಾ ರಾಧಾ.
ರವಿ ಡ್ರೈವ್ಸ್ ಟು ವರ್ಕ್ ಎವ್ರಿ ಡೇ. ರವಿ ಪ್ರತಿದಿನ ಕೂಡ ವರ್ಕ್ಗೆ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ. ರವಿ ಡ್ರೈವ್ಸ್, ಎಸ್ ಆ್ಯಡ್ ಆಗಿದೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದಕ್ಕೆ. ರಾಧಾ ಡಸಂಟ್ ವಾಚ್ ಟಿವಿ. ರಾಧಾ ಟಿವಿ ನೋಡಲ್ಲ. ಓಕೆ, ಡಸ್ ನಾಟ್ನ ಶಾರ್ಟ್ ಆಗಿ ಹೇಗೆ ಹೇಳ್ತೀವಿ? ಡಸಂಟ್. ಡು ನಾಟ್ ಇದ್ರೆ ಡೋಂಟ್. ಡಸ್ ರವಿ ಎಂಜಾಯ್ ಸ್ವಿಮ್ಮಿಂಗ್? ರವಿಗೆ ಸ್ವಿಮ್ಮಿಂಗ್ ಮಾಡೋದು ಅಂದ್ರೆ ಇಷ್ಟನಾ? ಇದಕ್ಕೆ ಹೇಗೆ ಆನ್ಸರ್ ಮಾಡ್ಬೋದು? ಹೌದು, ಅವನು ಇಷ್ಟಪಡ್ತಾನೆ ಅಂತ ಹೇಳೋದಾದ್ರೆ ಎಸ್ ಹಿ ಡಸ್. ಇಲ್ಲ, ಅವನು ಇಷ್ಟಪಡಲ್ಲ ಅಂತ ಹೇಳೋದಾದ್ರೆ ನೋ ಹಿ ಡಸಂಟ್. ಅರ್ಥ ಆಯ್ತಲ್ವಾ? ಸೊ ಇದಿಷ್ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ. ಯಾವಾಗ ಇದನ್ನ ಯೂಸ್ ಮಾಡಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ನೋಡೋಣ. ಅಂದ್ರೆ ಒಂದು ಸ್ಮಾಲ್ ಸ್ಟೋರಿ ಇರುತ್ತೆ. ಮೊದಲು ಅದರ ಮೀನಿಂಗ್ ಅನ್ನು ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ವೆರಿ ಇಂಪಾರ್ಟೆಂಟ್, ನೋಡಬಾರ್ದು. ಸ್ಟೋರಿ ಏನಿದೆ, ಅ ಡೇ ಇನ್ ಮೈ ಲೈಫ್. ನಾವಿಲ್ಲಿ ನಮ್ಮ ರೂಟೀನ್ ಅನ್ನ ಹೇಳ್ತಾ ಇದ್ದೀವಿ. ಒಂದು ಸಬ್ಜೆಕ್ಟ್ ಐ ಆಗಿ ತಗೊಂಡಿದ್ದೀನಿ. ನನ್ನ ರೂಟೀನ್ ಹೇಗಿದೆ ಅಂತ ಹೇಳ್ತೀನಿ. ಎವ್ರಿ ಡೇ ಐ ವೋಕ್ ಅಪ್ ಎಟ್ 6. ನಾನು ಪ್ರತಿದಿನ 6 ಗಂಟೆಗೆ ಎದ್ದೇಳ್ತೀನಿ. ಇದು ನನ್ನ ಡೈಲಿ ರೂಟೀನ್. ಹಾಗಾಗಿ ಇದೆಲ್ಲವೂ ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇದೆ. ಪ್ರತಿದಿನ ನಾನು 6 ಗಂಟೆಗೆ ಎದ್ದೇಳ್ತೀನಿ. ಐ ಸ್ಟಾರ್ಟ್ ಮೈ ಮಾರ್ನಿಂಗ್ ಬೈ ಬ್ರಷಿಂಗ್ ಮೈ ಟೀತ್ ಆ್ಯಂಡ್ ವಾಷಿಂಗ್ ಮೈ ಫೇಸ್. ನಾನು ನನ್ನ ಮಾರ್ನಿಂಗ್ನ ಹೇಗೆ ಸ್ಟಾರ್ಟ್ ಮಾಡ್ತೀನಿ? ಬೈ ಬ್ರಷಿಂಗ್ ಮೈ ಟೀತ್, ಹಲ್ಲುಜ್ಜೋದ್ರ ಮೂಲಕ, ಆ್ಯಂಡ್ ವಾಷಿಂಗ್ ಮೈ ಫೇಸ್, ಮುಖ ತೊಳ್ಕೊಳ್ಳೋದ್ರ ಮೂಲಕ ಸ್ಟಾರ್ಟ್ ಮಾಡ್ತೀನಿ. ಆಫ್ಟರ್ ದಟ್ ಐ ಮೇಕ್ ಅ ಕಪ್ ಆಫ್ ಟೀ ಆ್ಯಂಡ್ ಎಂಜಾಯ್ ಅ ಲೈಟ್ ಬ್ರೇಕ್ಫಾಸ್ಟ್. ಅದಾದ ನಂತರ ಒಂದು ಕಪ್ ಟೀ ಮಾಡ್ಕೋತೀನಿ, ಹಾಗೆ ಲೈಟ್ ಆಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಐ ಯೂಶುವಲಿ ಈಟ್ ದೋಸಾ ಆ್ಯಂಡ್ ಚಟ್ನಿ. ಸಾಮಾನ್ಯವಾಗಿ ನಾನು ದೋಸೆ ಮತ್ತು ಚಟ್ನಿನ ತಿಂತೀನಿ. ಡೈಲಿ ಅದನ್ನೇ ತಿನ್ಬೇಕು ಅಂತ ಹೇಳಿಲ್ಲ, ಬಟ್ ಸಾಮಾನ್ಯವಾಗಿ ನಾನು ಅದನ್ನ ತಿಂತೀನಿ, ದೋಸೆ ಮತ್ತೆ ಚಟ್ನಿನ. ಹಾಗಾಗಿ ನಾನು ಅದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳಿದ್ದೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಅಂದ ಮಾತ್ರಕ್ಕೆ ನಾನು ಪ್ರತಿದಿನ ಕೂಡ ದೋಸೆ ಚಟ್ನಿ ತಿಂತೀನಿ ಅಂತಲ್ಲ, ಸಾಮಾನ್ಯವಾಗಿ. ನೆಕ್ಸ್ಟ್ ನೋಡಿ, ಅಟ್ 8 o'clock ಐ ಲೀವ್ ಫಾರ್ ವರ್ಕ್. ನಾನು 8 ಗಂಟೆಗೆ ಕೆಲಸಕ್ಕೆ ಹೊರಡ್ತೀನಿ. ಇಲ್ಲೆಲ್ಲೂ ಕೂಡ ವರ್ಬ್ನ ಮುಂದೆ ಎಸ್ ಅಥವಾ ಇ ಎಸ್ ಆ್ಯಡ್ ಆಗಿಲ್ಲ. ಯಾಕೆ? ಸಬ್ಜೆಕ್ಟ್ ಐ ಇದೆ ಅಲ್ವಾ, ಹಾಗಾಗಿ. 8 ಗಂಟೆಗೆ ನಾನು ಕೆಲಸಕ್ಕೆ ಹೊರಡ್ತೀನಿ. ಐ ಟೇಕ್ ದ ಬಸ್ ಬಿಕಾಸ್ ಇಟ್ ಈಸ್ ದ ಮೋಸ್ಟ್ ಕನ್ವೀನಿಯಂಟ್ ವೇ ಟು ಗೆಟ್ ಟು ಮೈ ಆಫೀಸ್. ನಾನು ಬಸ್ಸಲ್ಲೇ ಹೋಗ್ತೀನಿ, ಯಾಕಂದ್ರೆ ಬಸ್ಸಲ್ಲಿ ಹೋಗೋದೇ ತುಂಬಾ ಕನ್ವೀನಿಯಂಟ್ ಆಗಿರುತ್ತೆ. ಮೈ ಬಸ್ ರೈಡ್ ಟೇಕ್ಸ್ ಅಬೌಟ್ 30 minutes. ಇಲ್ಲಿ ವರ್ಬ್ನ ಮುಂದೆ ಎಸ್ ಆ್ಯಡ್ ಆಗಿದೆ. ಯಾಕೆ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀವಿ ನಾವು? ಮೈ ಬಸ್ ರೈಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಹಾಗಾಗಿ ಎಸ್ ಆ್ಯಡ್ ಆಗಿದೆ. ಮೈ ಬಸ್ ರೈಡ್ ಟೇಕ್ಸ್ ಅಬೌಟ್ 30 minutes. ಎಷ್ಟು? ಅರ್ಧ ಗಂಟೆ ಜರ್ನಿ. ಅಂಡ್ ಐ ಆಫನ್ ಲಿಸನ್ ಟು ಮ್ಯೂಸಿಕ್ ಆರ್ ರೀಡ್ ಅ ಬುಕ್ ಡ್ಯೂರಿಂಗ್ ದ ಜರ್ನಿ. ಆ ಜರ್ನಿ ಮಾಡೋ ಟೈಮಲ್ಲಿ ನಾನು ಮ್ಯೂಸಿಕ್ನ ಕೇಳ್ತೀನಿ, ಅಂದ್ರೆ ಸಂಗೀತವನ್ನ ಕೇಳ್ತೀನಿ, ಅಥವಾ ಪುಸ್ತಕ ಓದ್ತೀನಿ. ಐ ಅರೈವ್ ಎಟ್ ವರ್ಕ್ ಬೈ 8:30 AM. ಬೆಳಿಗ್ಗೆ 8 ನಾನು ಕೆಲಸಕ್ಕೆ ಬರ್ತೀನಿ. ಮೈ ಆಫೀಸ್ ಇಸ್ ವೆರಿ ಬ್ಯುಸಿ ಇನ್ ದ ಮಾರ್ನಿಂಗ್. ಬೆಳಗಿನ ಸಮಯದಲ್ಲಿ ಆಫೀಸ್ ಯಾವಾಗಲೂ ಕೂಡ ಬ್ಯುಸಿ ಇರುತ್ತೆ. ಐ ಆನ್ಸರ್ ಇಮೇಲ್ಸ್, ಅಟೆಂಡ್ ಮೀಟಿಂಗ್ಸ್ ಆ್ಯಂಡ್ ವರ್ಕ್ ಆನ್ ಡಿಫರೆಂಟ್ ಪ್ರಾಜೆಕ್ಟ್ಸ್. ನಾನು ಏನು ಮಾಡ್ತೀನಿ? ಬಂದು ಇಮೇಲ್ಸ್ಗೆ ಆನ್ಸರ್ ಮಾಡ್ತೀನಿ, ಹಾಗೆ ಮೀಟಿಂಗ್ಸನ್ನು ಅಟೆಂಡ್ ಆಗ್ತೀನಿ, ಹಾಗೆ ಡಿಫರೆಂಟ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತೀನಿ. ಅಟ್ 1 PM, ಅಟ್ 1 o'clock, ನೀವು ಯಾವ ಥರ ಆದರೂ ಹೇಳ್ಬೋದು. ಅಟ್ 1 PM ಐ ಹ್ಯಾವ್ ಲಂಚ್. 1 ಗಂಟೆಗೆ ನಾನು ಊಟ ಮಾಡ್ತೀನಿ. ಐ ಯೂಶುವಲಿ ಈಟ್ ವಿತ್ ಮೈ ಕೊಲೀಗ್ಸ್ ಇನ್ ದ ಆಫೀಸ್ ಕೆಫೆಟೇರಿಯಾ. ಸಾಮಾನ್ಯವಾಗಿ ನಾನು ನನ್ನ ಸಹೋದ್ಯೋಗಿಗಳ ಜೊತೆ, ಕೊಲೀಗ್ಸ್ ಜೊತೆಗೆ ಆಫೀಸ್ ಕೆಫೆಟೇರಿಯಾದಲ್ಲಿ ಊಟ ಮಾಡ್ತೀನಿ. ವಿ ಟಾಕ್ ಅಬೌಟ್ ಅವರ್ ವರ್ಕ್, ಅವರ್ ಫ್ಯಾಮಿಲೀಸ್ ಆ್ಯಂಡ್ ಸಮ್ಟೈಮ್ಸ್ ವಿ ಡಿಸ್ಕಸ್ ದ ಲೇಟೆಸ್ಟ್ ನ್ಯೂಸ್. ಊಟ ಮಾಡ್ತಿರುವಾಗ ನಾವು ಏನು ಮಾಡ್ತೀವಿ? ನಮ್ಮ ಕೆಲಸದ ಬಗ್ಗೆ ಮಾತಾಡ್ತೀವಿ, ಅಥವಾ ನಮ್ಮ ಫ್ಯಾಮಿಲೀಸ್ ಬಗ್ಗೆ, ಕುಟುಂಬದ ಬಗ್ಗೆ ಮಾತಾಡ್ತೀವಿ. ಕೆಲವೊಮ್ಮೆ ನಾವು ಲೇಟೆಸ್ಟ್ ನ್ಯೂಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀವಿ. ಆಫ್ಟರ್ ಲಂಚ್ ಐ ಕಂಟಿನ್ಯೂ ವರ್ಕಿಂಗ್ ಅಂಟಿಲ್ 5 PM. ಊಟ ಆದ ನಂತರ 5 ಗಂಟೆವರೆಗೂ ಕೆಲಸ ಮಾಡ್ತೀನಿ. ದೆನ್ ಐ ಟೇಕ್ ದ ಬಸ್ ಬ್ಯಾಕ್ ಹೋಮ್. ಮತ್ತೆ ನಾನು ಮನೆಗೆ ರಿಟರ್ನ್ ಬರೋದಕ್ಕೆ ಬಸ್ಸಲ್ಲೇ ಬರ್ತೀನಿ. ನೆಕ್ಸ್ಟ್ ಈವ್ನಿಂಗ್ ಅಲ್ಲಿ ನೋಡೋದಾದ್ರೆ, ಇನ್ ದಿ ಈವ್ನಿಂಗ್ ಐ ಸ್ಪೆಂಡ್ ಟೈಮ್ ವಿತ್ ಮೈ ಫ್ಯಾಮಿಲಿ. ಸಂಜೆ ನಾನು ನನ್ನ ಫ್ಯಾಮಿಲಿ ಜೊತೆಗೆ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ವಿ ಹ್ಯಾವ್ ಡಿನ್ನರ್ ಟುಗೆದರ್ ಆ್ಯಂಡ್ ವಿ ಟಾಕ್ ಅಬೌಟ್ ಹೌ ಅವರ್ ಡೇ ವೆಂಟ್. ನಾವು ಒಟ್ಟಿಗೆ ಊಟ ಮಾಡ್ತೀವಿ, ಹಾಗೆ ಆ ದಿನ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಆಫ್ಟರ್ ಡಿನ್ನರ್ ಐ ಲೈಕ್ ಟು ವಾಚ್ ಟಿವಿ ಆರ್ ರೀಡ್ ಅ ಬುಕ್. ಊಟ ಆದ ನಂತರ ನಾನು ಟಿವಿ ನೋಡೋದಕ್ಕೆ ಇಷ್ಟಪಡ್ತೀನಿ, ಅಥವಾ ಒಂದು ಪುಸ್ತಕವನ್ನು ಓದ್ತೀನಿ. ಸಮ್ ಟೈಮ್ಸ್ ಐ ಕಾಲ್ ಮೈ ಫ್ರೆಂಡ್ಸ್ ಆ್ಯಂಡ್ ವಿ ಚಾಟ್ ಫಾರ್ ಅ ವೈಲ್. ಕೆಲವೊಂದ್ಸಲ ನಾನು ಫ್ರೆಂಡ್ಸ್ಗೆ ಕಾಲ್ ಮಾಡ್ತೀನಿ, ನಾವು ಸ್ವಲ್ಪ ಹೊತ್ತು ಮಾತಾಡ್ತೀವಿ. ಐ ಯೂಶುವಲಿ ಗೋ ಟು ಬೆಡ್ ಅರೌಂಡ್ 10 PM. ಸಾಮಾನ್ಯವಾಗಿ ನಾನು 10 ಗಂಟೆಗೆ ಮಲಗೋದಕ್ಕೆ ಹೋಗ್ತೀನಿ, ಅಥವಾ 10 ಗಂಟೆಗೆ ಮಲಗ್ತೀನಿ. ಸೊ ಐ ಕ್ಯಾನ್ ವೇಕ್ ಅಪ್ ಅರ್ಲಿ ದ ನೆಕ್ಸ್ಟ್ ಡೇ. 10 ಗಂಟೆಗೆ ಮಲಗೋದ್ರಿಂದ ಸೊ ಮರುದಿನ ಬೆಳಿಗ್ಗೆ ನಾನು ಬೇಗ ಹೇಳ್ಬೋದು. ಆನ್ ವೀಕೆಂಡ್ಸ್ ಐ ಡೂ ಡಿಫ್ರೆಂಟ್ ಆಕ್ಟಿವಿಟೀಸ್. ವೀಕೆಂಡಲ್ಲಿ ನಾನು ಬೇರೆ ಬೇರೆ ಆಕ್ಟಿವಿಟಿಯನ್ನು ಮಾಡ್ತೀನಿ. ಐ ಕ್ಲೀನ್ ದ ಹೌಸ್, ಗೋ ಶಾಪಿಂಗ್ ಆರ್ ವಿಸಿಟ್ ಫ್ರೆಂಡ್ಸ್. ಮನೆಯನ್ನು ಕ್ಲೀನ್ ಮಾಡ್ತೀನಿ, ಶಾಪಿಂಗ್ಗೆ ಹೋಗ್ತೀನಿ, ಅಥವಾ ಫ್ರೆಂಡ್ಸ್ನ ಭೇಟಿ ಮಾಡ್ತೀನಿ. ಐ ಆಲ್ಸೋ ಎಂಜಾಯ್ ಗೋಯಿಂಗ್ ಫಾರ್ ಲಾಂಗ್ ವಾಕ್ಸ್ ಇನ್ ದ ಪಾರ್ಕ್. ಹಾಗೇನೆ ಪಾರ್ಕಲ್ಲಿ ಲಾಂಗ್ ವಾಕ್ ಹೋಗೋದನ್ನು ಕೂಡ ಎಂಜಾಯ್ ಮಾಡ್ತೀನಿ. ದ ಫ್ರೆಶ್ ಏರ್ ಹೆಲ್ಪ್ಸ್ ಮೀ ರಿಲ್ಯಾಕ್ಸ್. ಆ ವಾಕ್ ಹೋಗುವಾಗ ಏನು ಫ್ರೆಶ್ ಏರ್ ಸಿಗುತ್ತೋ ಅದು ನನಗೆ ರಿಲ್ಯಾಕ್ಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ.
ಇಲ್ಲಿ ಯಾಕೆ ವರ್ಬ್ನ ಮುಂದೆ ಎಸ್ ಆಡ್ ಆಗಿದೆ? ಯಾಕಂದ್ರೆ ನಾವಿಲ್ಲಿ ಫ್ರೆಶ್ ಏರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್. ದ ಫ್ರೆಶ್ ಏರ್ ಹೆಲ್ಪ್ಸ್ ಮೀ ರಿಲ್ಯಾಕ್ಸ್. ಅದು ನನ್ನನ್ನು ರಿಲ್ಯಾಕ್ಸ್ ಆಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸಮ್ಟೈಮ್ಸ್ ಐ ವಿಸಿಟ್ ಮೈ ರಿಲೇಟಿವ್ಸ್ ಅಂಡ್ ವಿ ಸ್ಪೆಂಡ್ ಟೈಮ್ ಟುಗೆದರ್. ಕೆಲವೊಮ್ಮೆ ನಾನು ನನ್ನ ಸಂಬಂಧಿಕರನ್ನು ಕೂಡ ಭೇಟಿ ಮಾಡ್ತೀನಿ ಮತ್ತೆ ನಾವು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ವೀಕೆಂಡ್ಸ್ ಆರ್ ಎ ಟೈಮ್ ಫಾರ್ ರೆಸ್ಟ್ ಅಂಡ್ ಫನ್. ವೀಕೆಂಡ್ಸ್ಗಳು ವಿಶ್ರಾಂತಿ ತಗೊಳ್ಳೋದಕ್ಕೆ ಅಥವಾ ಫನ್ ಮಾಡೋದಕ್ಕೆ ಇರುವಂತಹ ಸಮಯ. ಓಕೆನಾ? ಇದೊಂದು ಸ್ಮಾಲ್ ಸ್ಟೋರಿ. ಇಲ್ಲಿ ನಾನು ಐ ಅನ್ನೋದನ್ನ ಸಬ್ಜೆಕ್ಟ್ ಆಗಿ ತಗೊಂಡು ಡೈಲಿ ರೂಟೀನ್ ಅನ್ನ ಹೇಳಿದ್ದೀನಿ. ಸೊ ಇಲ್ಲಿ ನೀವು ನಿಮ್ಮ ಡೈಲಿ ರೂಟೀನ್ ಅನ್ನಾದ್ರೂ ಹೇಳ್ಬಹುದು ಅಥವಾ ಇದೇ ಸ್ಟೋರಿಯನ್ನ ಪ್ರಾಕ್ಟೀಸ್ ಮಾಡಿ ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕೂಡ ಕಳಿಸಬಹುದು. ಇದ್ರ ಜೊತೆಗೆ ಇನ್ನೊಂದು ಸ್ಟೋರಿಯನ್ನು ಕೂಡ ಕೊಟ್ಟಿದ್ದೀನಿ, ಅ ಡೇ ಇನ್ ರವಿಸ್ ಲೈಫ್. ಇಲ್ಲಿ ನಾನು ಸಬ್ಜೆಕ್ಟ್ ಆಗಿ ರವಿಯನ್ನ ತಗೊಂಡಿದ್ದೀನಿ. ಯಾಕೆ ಡಿಫ್ರೆಂಟ್ ಸಬ್ಜೆಕ್ಟ್ ಅನ್ನ ತಗೊಂಡಿದ್ದೀನಿ ಅಂದ್ರೆ ವರ್ಬ್ಸ್ ಅಲ್ಲಿ ಚೇಂಜ್ ಆಗುತ್ತೆ, ಎಸ್ ಅಥವಾ ಇ ಎಸ್ ಆಡ್ ಆಗುತ್ತೆ. ಇಲ್ಲಿ ನೋಡಿ, ಲೀವ್ಸ್, ವೇಕ್ಸ್, ಐ ವೇಕ್ ಅಪ್ ಅಂತ ಇತ್ತು, ಬಟ್ ಇಲ್ಲಿ ಹಿ ವೇಕ್ಸ್ ಅಪ್. ಅದೇ ಇಲ್ಲಿ ರಾಧಾ ಅಂತ ತಗೊಂಡ್ರೆ ಆಗ್ಲೂ ಕೂಡ ವೇಕ್ಸ್ ಅಪ್, ಶಿ ವೇಕ್ಸ್ ಅಪ್. ಡ್ರಿಂಕ್ಸ್, ಟೇಕ್ಸ್, ರೈಡ್ಸ್, ವರ್ಕ್ಸ್. ಈ ತರ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಯಾವಾಗಲೂ ಕೂಡ ವರ್ಬ್ನ ಮುಂದೆ ಎಸ್ ಅಥವಾ ಇ ಎಸ್ ಆಡ್ ಆಗುತ್ತೆ. ಅದೇ ಇಲ್ಲೂ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ನೀವು ಈ ಸ್ಟೋರಿಯನ್ನಾದ್ರೂ ಪ್ರಾಕ್ಟೀಸ್ ಮಾಡಿ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಬಹುದು ಅಥವಾ ಈ ಸ್ಟೋರಿಯನ್ನಾದ್ರೂ ಕೂಡ ಪ್ರಾಕ್ಟೀಸ್ ಮಾಡಿ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಬಹುದು. ಇದು ನಿಮಗೆ ಬಿಟ್ಟಿದ್ದು. ಎರಡೂ ಸ್ಟೋರಿಯನ್ನು ಕೂಡ ಪ್ರಾಕ್ಟೀಸ್ ಮಾಡಿ ನೋಡ್ದೇನೆ ಹೇಳ್ತೀರಾ ಅಂತಂದ್ರೆ ವೆಲ್ ಅಂಡ್ ಗುಡ್. ನಿಮ್ಗೆ ಇಂಗ್ಲಿಷ್ ಅನ್ನ ಬೇಗ ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ. ಅಟ್ಲೀಸ್ಟ್ ಒಂದನ್ನ ಮಾಡಲೇಬೇಕು. ಅರ್ಥ ಆಯ್ತಲ್ವಾ? ಈ ಲೆಸನ್ ಅಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಕಲ್ತಿದೀವಿ. ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ, ನಾನು ನಿಮ್ಗೆ ಅದನ್ನ ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ಲೆಸನ್ ಅಲ್ಲಿ ಇನ್ನೊಂದು ಟೆನ್ಸ್ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನೋಡೋಣ. ಆದಷ್ಟು ಬೇಗ ಈ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಿ ಕಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಲೆಸನ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.